ನಿಮಗೆಲ್ಲ ಗೊತ್ತಿರೋ ಹಾಗೆ ಸಂವಿಧಾನ ಭಾರತೀಯರ ಮಹಾ ಗ್ರಂಥ. ನಮ್ಮ ಆಡಳಿತದ ಎಲ್ಲ ಕಾನೂನುಗಳ ತಾಯಿಯೇ ಸಂವಿಧಾನ. ಸಂವಿಧಾನಬದ್ಧವಾಗಿ ಇಡೀ ದೇಶದಲ್ಲಿ ಆಡಳಿತ ನಡೀತಾ ಇದೆ. ಈ ನಮ್ಮ ಸಂವಿಧಾನ ಇದೆಯಲ್ಲ, ಭಾರತದ ಸಂವಿಧಾನ ಜಗತ್ತಿನಲ್ಲೇ ಅತಿ ದೊಡ್ಡ ಲಿಖಿತ ಸಂವಿಧಾನವಾಗಿದ್ದು 80,000ಕ್ಕೂ ಹೆಚ್ಚು ಪದಗಳನ್ನ ಹೊಂದಿದೆ. ಸಂವಿಧಾನವನ್ನ ಬರೆದು ಸಂವಿಧಾನ ಜಾರಿಗೆ ಬಂದು 75 ವರ್ಷಗಳು ಕಳೆದರೂ ಸಹ ಇವತ್ತಿಗೂ ಸಂವಿಧಾನ ಜೀವಂತಿಕೆಯಿಂದ ಕೂಡಿದೆ, ಸಂವಿಧಾನ ಪ್ರಸ್ತುತವಾಗಿದೆ ಅಂತ ನಾನಾದ್ರೂ ಭಾವಿಸ್ತೀನಿ. ಯುವಕರು, ವಿದ್ಯಾರ್ಥಿಗಳು ದೇಶದ ಸಂವಿಧಾನವನ್ನ ಓದುವಂತೆ ಮಾಡಬೇಕು ಎನ್ನುವ ಉದ್ದೇಶದಿಂದ ಈ ಜನಪ್ರಕಾಶನ ಸಂಸ್ಥೆ ಪ್ರಕಟಿಸಿದೆ. ಅವರು ಉತ್ತರ ಕನ್ನಡದಲ್ಲಿ ನ್ಯಾಯಮೂರ್ತಿಗಳಾಗಿ ಸೇವೆ ಸಲ್ಲಿಸ್ತಿರ್ಬೇಕಾದ್ರೆ ಅಲ್ಲಿ ಸಹಯಾನ ಮತ್ತು ಸಮಾಜ ಕರ್ನಾಟಕ ಸಂಘಟನೆಗಳೊಂದಿಗೆ ಈ ಪುಸ್ತಕವನ್ನ ಪ್ರಕಟಿಸಿ 2018ರಲ್ಲೇ ಪ್ರಕಟಿಸಿದರು. ನಂತರ ಪರಿಷ್ಕೃತ ಆವೃತ್ತಿ ಪ್ರಕಟವಾಗಿದೆ. ಆಗ ಅವರು ಒಂದು ಸಂಘಟನೆ, ಎಲ್ಲ ಪ್ರಗತಿಪರ ಒಂದು ಆಶಯಗಳನ್ನು ಹೊಂದಿರತಕ್ಕಂಥ ನ್ಯಾಯಮೂರ್ತಿಗಳು, ವಕೀಲರೊಂದಿಗೆ ಈ ಸಂವಿಧಾನ ಓದು ಅಭಿಯಾನವನ್ನ ಅವರು ನಿರಂತರವಾಗಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಈ ಪುಸ್ತಕದಲ್ಲಿ ಸಂವಿಧಾನದ ಮೂಲಭೂತ ಅಂಶಗಳು, ಸಂವಿಧಾನ ಹೇಳಿರ್ತಕ್ಕಂಥ ಪ್ರಮುಖ ಅಂಶಗಳು, ಸಂವಿಧಾನ ರಚನೆಯ ಪ್ರಕ್ರಿಯೆ, ಸಂವಿಧಾನದ ವಿವಿಧ ಅನುಚ್ಛೇದಗಳು ಅಂತ ಏನ್ ಕರಿತೀವಿ, ವಿಧಿಗಳ ಬಗ್ಗೆ, ಅಧ್ಯಾಯಗಳ ಬಗ್ಗೆ, ನೀವೇನು ಶೆಡ್ಯೂಲ್ಸ್ ಅಂತ ಕರಿತೀರ, ಅನುಸೂಚಿಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಯಾಕೆಂದ್ರೆ ನಮ್ಮ ಭಾರತದ ಸಂವಿಧಾನಕ್ಕೆ ಒಂದು ಸಿದ್ಧಾಂತ ಇದೆ. ಸಂವಿಧಾನಕ್ಕೊಂದು ಸಿದ್ಧಾಂತ ಇದೆ. ಅದು ಪಾಳೆಗಾರಿಕೆ, ಕೋಮುವಾದ, ಮೂಲಭೂತವಾದವನ್ನ ಹತ್ತಿಕ್ಕಿ ಪ್ರಜಾಪ್ರಭುತ್ವ, ಸಾಮಾಜಿಕ ನ್ಯಾಯ, ಅನ್ಯ ಧರ್ಮ ಸಹಿಷ್ಣುತೆ, ಕಲ್ಯಾಣ ರಾಜ್ಯವನ್ನ ಎತ್ತಿ ಹಿಡಿಯತಕ್ಕಂಥ ಜೀವ ಪರವಾದ, ಮಾನವೀಯ ಪರವಾದಂತಹ ಸಿದ್ಧಾಂತವನ್ನ ನಮ್ಮ ಸಂವಿಧಾನ ಒಳಗೊಂಡಿದೆ. ಅದನ್ನ ಕೃತಿಕಾರರು ಸ್ಪಷ್ಟಪಡಿಸ್ತಾರೆ. ನಮ್ಮ ಸಂವಿಧಾನ ಅಂದ್ರೆ ಜೀವ ಪರವಾದಂತಹ ಸಿದ್ಧಾಂತವನ್ನ, ಮಾನವೀಯ ಪರವಾದ ಸಿದ್ಧಾಂತವನ್ನ, ಕಲ್ಯಾಣ ರಾಜ್ಯದ ಆಶಯಗಳನ್ನ ಹೊಂದಿರತಕ್ಕಂಥ, ಸಮ ಸಮಾಜವನ್ನ ನಿರ್ಮಾಣ ಮಾಡತಕ್ಕಂಥ ಆಶಯದೊಂದಿಗೆ ಸಂವಿಧಾನವನ್ನ, ಈ ಕೃತಿಯನ್ನ ನಾನು ಬರೆದಿದ್ದೀನಿ ಅಂತ ಹೇಳ್ತಾರೆ ಅವರು. ದೇಶದ ಬಹುಪಾಲು ಜನ ಇವತ್ತು ನಮ್ಮ ಭಾರತದಲ್ಲಿ 140 ಕೋಟಿಗೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ, ಅತಿ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ ಆಗಿರ್ತಕ್ಕಂಥದ್ದು. ಬಹುಪಾಲು ಜನ ಸಂವಿಧಾನವನ್ನ ಓದಲಿಲ್ಲ. ಸಂವಿಧಾನ ಅಂತ ನಾವು ನೆನಪಿಸ್ಕೊಂತೀವಿ. ಸರ್ಕಾರಗಳು ಸಹ ಸಂವಿಧಾನದ ಮೂಲ ಆಶಯಗಳನ್ನ, ತತ್ವಗಳನ್ನ ತಿಳಿಯಪಡಿಸ್ತಕ್ಕಂಥ ಒಂದು ಶ್ರಮ ವಹಿಸ್ಲಿಲ್ಲ. ಇತ್ತೀಚೆಗೆ ನಮ್ಮ ಶಿಕ್ಷಣದಲ್ಲಿ ಈ ಸಂವಿಧಾನವನ್ನ ಪರಿಚಯಿಸ್ತಕ್ಕಂಥ, ತಿಳಿಯಪಡಿಸ್ತಕ್ಕಂಥ, ಸಂವಿಧಾನದ ಪೀಠಿಕೆಯನ್ನ ವಿದ್ಯಾರ್ಥಿಗಳಿಗೆ ಹೇಳಿಕೊಡುವ ಮೂಲಕ ಒಂದು ಸಣ್ಣ ಪ್ರಯತ್ನವನ್ನ ನಮ್ಮ ಶಿಕ್ಷಣ ಇಲಾಖೆ ಪ್ರಾರಂಭಿಸಿದೆ. ಯಾವುದೇ ಭಾಷೆಯಲ್ಲಿ ನಮ್ಮ ಸಂವಿಧಾನವನ್ನ 10 ಬಾರಿ ಓದಿದರೂ ಬೇಗನೆ ಅರ್ಥವಾಗುವುದಿಲ್ಲ. ಕಾರಣ ಅದೊಂದು ಕಥೆಯಲ್ಲ, ಕಾದಂಬರಿಯಲ್ಲ, ಕವಿತೆಯಲ್ಲ. ಏಕೆಂದ್ರೆ ಸಂವಿಧಾನ ಅಂತಕ್ಕಂಥದ್ದು ಸಾಮಾಜಿಕ, ಆರ್ಥಿಕ, ರಾಜಕೀಯ ಕಾರ್ಯಕ್ರಮ. ಅದು ಅರ್ಥವಾಗಲು ಆ ಸಂವಿಧಾನದ ಹಿನ್ನೆಲೆ, ಅದರ ಪ್ರಸ್ತುತತೆ ತಿಳಿದಿರಬೇಕು. ಭಾರತ ದೇಶವನ್ನ ಅರ್ಥ ಮಾಡಿಕೊಳ್ಳದ ಹೊರತು ಭಾರತದ ಸಂವಿಧಾನ ನಮಗೆ ಅರ್ಥವಾಗುವುದಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ. ಮೊದಲನೇದಾಗಿ ಭಾರತ ದೇಶವನ್ನ ಅರ್ಥ ಮಾಡ್ಕೋಬೇಕು, ನಂತರ ಭಾರತದ ಸಂವಿಧಾನ ಅರ್ಥವಾಗುತ್ತೆ ಅಂತ ಹೇಳ್ತಾರೆ. ಭಾರತದ ಸಂವಿಧಾನವನ್ನ ಅರ್ಥ ಮಾಡಿಕೊಳ್ಳದಿದ್ದರೆ ಅದರ ಮೂಲ ತತ್ವಗಳು ನಮಗೆ ತಿಳಿಯುವುದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಸಂವಿಧಾನದ ಮೂಲ ತತ್ವಗಳೇ ನಮ್ಮ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗದ ದಿನನಿತ್ಯ ಕೆಲಸಗಳನ್ನ ಮುನ್ನಡೆಸುವುದು. ಶಾಸಕಾಂಗದ ಕಾರ್ಯಗಳಿರ್ಬೋದು, ಕಾರ್ಯಾಂಗದ ಕಾರ್ಯಗಳಿರಬಹುದು, ನ್ಯಾಯಾಂಗದ ಕಾರ್ಯಗಳಿರ್ಬೋದು, ಅದನ್ನು ಮುನ್ನಡೆಸದೆ ನಮ್ಮ ಸಂವಿಧಾನದ ಮೂಲ ತತ್ವಗಳು. ಸರಿಯಾದ ರೀತಿಯಲ್ಲಿ ನಮ್ಮ ಸಂವಿಧಾನವನ್ನು ಅರ್ಥೈಸಿಕೊಂಡರೆ, ಅದರಂತೆ ನಡೆದುಕೊಂಡರೆ ನಮ್ಮ ದೇಶದ ಹಲವಾರು ಸಮಸ್ಯೆಗಳನ್ನ ನಾವು ಪರಿಹರಿಸಿಕೊಳ್ಬಹುದು. ಸಂವಿಧಾನ ಎದುರಿಸುತ್ತಿರುವ ಸಮಸ್ಯೆಗಳನ್ನ, ಸವಾಲುಗಳನ್ನ ನಾವು ಹಿಮ್ಮೆಟ್ಟಿಸಬಹುದು. ನಾವೆಲ್ಲರೂ ಒಟ್ಟಾಗಿ ಶಾಂತಿಯಿಂದ, ನೆಮ್ಮದಿಯಿಂದ, ಯಾವುದೇ ಭಯಭೀತಿ ಇಲ್ಲದೆ ಜೀವಿಸಿ ದೇಶವನ್ನ ಪ್ರಗತಿಯತ್ತ, ಅಭಿವೃದ್ಧಿಯತ್ತ ಮುನ್ನಡೆಸಿ ಸಮ ಸಮಾಜವನ್ನ ಕಟ್ಟಬಹುದು. ಹಾಗಾಗಿ ನಾವೆಲ್ಲರೂ ಸಂವಿಧಾನವನ್ನ ಚೆನ್ನಾಗಿ ಓದಬೇಕು, ಅದನ್ನ ಅರ್ಥೈಸಿಕೊಳ್ಳಬೇಕು ನಮ್ಮ ಮಾಹಿತಿಯನ್ನ ನಾಗಮೋಹನ್ ದಾಸ್ ಅವರು ಈ ಪುಸ್ತಕದಲ್ಲಿ ನೀಡಿದ್ದಾರೆ. ಇದಕ್ಕೆ ಮುಂಚಿತವಾಗಿ ನಮ್ಮ ನಾಡಿನ ಹಿರಿಯ ಚಿಂತಕ, ಖ್ಯಾತ ಸಾಹಿತಿ ಪ್ರೊಫೆಸರ್ ನಾಡೋಜ ಬರಗೂರು ರಾಮಚಂದ್ರಪ್ಪ ಅವರು ಈ ಒಂದು ಕೃತಿಗೆ ಮುನ್ನುಡಿಯನ್ನ ಬರೆದಿದ್ದಾರೆ. ಅರ್ಥಪೂರ್ಣವಾದ ಮುನ್ನುಡಿಯನ್ನ ಓದಿದರೆ ಸಂವಿಧಾನದ ಎಲ್ಲ ಒಂದು ತತ್ವಗಳು, ಆಶಯಗಳು, ಸಿದ್ಧಾಂತಗಳು ನಮಗೆ ಅರಿವಾಗುತ್ತೆ. ಈ ಒಂದು ಸಂವಿಧಾನ ಓದು, ಈ ಒಂದು ಸಣ್ಣ ಪುಸ್ತಕ ಹಲವಾರು ಭಾಷೆಗಳಲ್ಲಿ ಅನುವಾದಗೊಂಡಿದೆ. ಇವತ್ತು ಇಂಗ್ಲಿಷ್ ನಲ್ಲಿದೆ, ಮಲಯಾಳಂನಲ್ಲಿದೆ, ಹಿಂದಿ ಮತ್ತು ತೆಲುಗಿನಲ್ಲಿ ಈ ಪುಸ್ತಕ ಪ್ರಕಟವಾಗಿದೆ. ಈ ಪುಸ್ತಕ ಒತ್ತಿಗೆ ಸಂವಿಧಾನದ ವಿವರಗಳನ್ನಷ್ಟೇ ಕೊಡುವುದಿಲ್ಲ, ಮನುಷ್ಯನ ಹುಟ್ಟಿನಿಂದ ಆರಂಭಿಸಿ ಸಂಕ್ಷಿಪ್ತ ವಿವರಗಳನ್ನ ನೀಡುತ್ತಾ ಸಂವಿಧಾನವನ್ನ ಪ್ರವೇಶ ಮಾಡ್ತಾರೆ ನಾಗಮೋಹನ್ ದಾಸ್. ಸಂವಿಧಾನದ ಮಹತ್ವವನ್ನ ಮಂಡಿಸುತ್ತಾರೆ. ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾದ ಅಂಬೇಡ್ಕರ್ ಅವರೇ ಒಟ್ಟು ರಚನೆಯ ಹೊಣೆ ಹೊತ್ತುಕೊಂಡು ಪರಿಪೂರ್ಣವಾಗಿ ಕಾರ್ಯನಿರ್ವಹಿಸಿದ್ದನ್ನ ಆ ಸಂವಿಧಾನ ಕರಡು ರಚನಾ ಸಮಿತಿಯ ಸದಸ್ಯರಾದಂತಹ ಟಿ ಕೃಷ್ಣಮಾಚಾರಿ ಅವರು ತಮ್ಮ ಮಾತುಗಳ ಮೂಲಕ ತುಂಬಾ ಶ್ಲಾಘನೀಯವಾದ ಮಾತುಗಳನ್ನ ಆಡಿದ್ದಾರೆ.
ನಾವು ಒಂದು ರೀತಿಯ ಕೆಲವು ಸಿನಿಕರು ಮಾತಾಡ್ತಾರೆ, ಅಂಬೇಡ್ಕರ್ ಒಬ್ಬರೇ ಪುಸ್ತಕವನ್ನ ಬರೆದಿಲ್ಲ, ಸಂವಿಧಾನವನ್ನ ಬರೆದಿಲ್ಲ ಅಂತಕ್ಕಂತ ಆ ಮಾತನ್ನ ಬೇರೆಯವರು ನಾವು ಮಾತಾಡ್ತೀವಿ. ಅದು ನಿಜವಾದ ಸ್ಥಿತಿಯನ್ನ ಆ ಕರಡು ರಚನಾ ಸಮಿತಿಯ ಸದಸ್ಯರಾದಂತಹ ಟಿ ಕೃಷ್ಣಮಾಚಾರಿ ಅವರು ಹೇಳ್ತಾರೆ, ಸಂವಿಧಾನವನ್ನ ಈ ಕರಡು ರಚನೆಯನ್ನ ಮಾಡಬೇಕಾದ್ರೆ ಆ ಒಂದು ಅಧ್ಯಕ್ಷರ ಪಾತ್ರ, ಅಂಬೇಡ್ಕರ್ ಅವರ ಪಾತ್ರ ಬಹಳ ಮುಖ್ಯ. ಸಂವಿಧಾನ ರಚನೆಯ ಕೀರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತೆ ಅಂತಾರೆ. ದಿನಕ್ಕೆ 18 ಗಂಟೆಗಳ ಕಾಲ ಅವರು ಅಧ್ಯಯನ ಮಾಡ್ತಾರೆ. ಆ ಸಂವಿಧಾನ ಕರಡು ರಚನಾ ಸಮಿತಿಯ 7 ಸದಸ್ಯರಲ್ಲಿ ಒಬ್ರು ಮಧ್ಯದಲ್ಲೇ ತೀರೋಗ್ತಾರೆ, ಇನ್ನೊಬ್ರು ಅಮೆರಿಕದಲ್ಲಿ ಇರ್ತಾರೆ, ಮತ್ತೊಬ್ರು ರಾಜೀನಾಮೆ ನೀಡ್ತಾರೆ, ಇನ್ ಕೆಲವರು ದೂರ ಇರ್ತಾರೆ. ಅವ್ರು ಯಾರು ದೆಹಲಿಗೆ ಬಂದು ಒಂದು ಪರಿಪೂರ್ಣವಾಗಿ ತೊಡಗಿಸ್ಕೊಳ್ಳಾದಾಗ ಅಂಬೇಡ್ಕರ್ ಅವರೊಬ್ಬರೇ ಕಾರ್ಯಭಾರವನ್ನು ಹೊತ್ತುಕೊಂಡು ದಿನಕ್ಕೆ 18 ಗಂಟೆಗಳ ಕಾಲ ವಿವಿಧ ಜಗತ್ತಿನ ವಿವಿಧ ದೇಶಗಳ ಸಂವಿಧಾನವನ್ನ ಅಧ್ಯಯನ ಮಾಡೋದ್ರ ಮೂಲಕ ಭಾರತಕ್ಕೆ ಒಂದು ಸ್ಪಷ್ಟವಾದ ಕಾನೂನನ್ನ, ಆಡಳಿತವನ್ನ ನೀಡಲಿಕ್ಕೆ ಶ್ರಮ ವಹಿಸ್ತಾರೆ. ಹಾಗಾಗಿ ಸಂವಿಧಾನ ರಚನೆಯ ಸಂಪೂರ್ಣ ಕೀರ್ತಿ ಯಾವಾಗ್ಲೂ ಕ್ಯಾಪ್ಟನ್ ಆಫ್ ದಿ ಟೀಮ್ ಅಂತೀವಲ್ಲ, ಸೊ ಆ ಕ್ಯಾಪ್ಟನ್ ಆಫ್ ದ ಟೀಮ್ಗೆ ಸಲ್ಲುತ್ತೆ. ಒಂದು ಕಾಲೇಜ್ನಲ್ಲಿ ಯಾವ ರೀತಿ ಪ್ರಾಂಶುಪಾಲ್ ಇರ್ಬೋದು, ಒಂದು ಕ್ರಿಕೆಟ್ ಟೀಮ್ ನಲ್ಲಿ ಕ್ಯಾಪ್ಟನ್ ಇರ್ಬೋದು, ಅವರಿಗೆ ಗೌರವ ಸಲ್ಲುತ್ತೆ. ಹಾಗಾಗಿ ಯಾರೂ ಸಹ ಅದನ್ನ ಅನ್ಯತಾ ಭಾವಿಸಬಾರದು. ಇನ್ನ ಈ ಒಂದು ಪುಸ್ತಕ ವಿವಿಧ ದೇಶಗಳ ಸಂವಿಧಾನಗಳ ಸಂಕ್ಷಿಪ್ತ ಸಾರವನ್ನ ತೆಗೆದುಕೊಂಡು ಒಂದು ಚಾರಿತ್ರಿಕವಾಗಿ ಈ ಪುಸ್ತಕವನ್ನ ಬರೆದಿದ್ದಾರೆ. ಈ ಪುಸ್ತಕ ಮುಖ್ಯವಾಗಿ ನಾವೆಲ್ಲ ಹೇಳ್ತೀವಲ್ಲ, ಸಾಮಾಜಿಕ ನ್ಯಾಯ, ಜಾತ್ಯತೀತತೆಗಳ ಬಗ್ಗೆ ಸ್ಪಷ್ಟ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಹಲವಾರು ಗ್ರಂಥಗಳಲ್ಲಿ ಲೇಖಕರು ಈ ಜಾತ್ಯತೀತದ ಬಗ್ಗೆ, ಸಾಮಾಜಿಕ ನ್ಯಾಯದ ಬಗ್ಗೆ, ಧರ್ಮ ನಿರಪೇಕ್ಷತೆ ಬಗ್ಗೆ ಸ್ಪಷ್ಟವಾದ ವ್ಯಾಖ್ಯಾನವನ್ನು ಕೊಡೋದಿಲ್ಲ. ಆದ್ರೆ ನಾನು ಓದಿದ ಹಾಗೆ ನಾಗಮೋಹನ್ ದಾಸ್ ಅವರ ಈ ಕೃತಿ ಆ ಜಾತ್ಯತೀತತೆ, ಸಾಮಾಜಿಕ ನ್ಯಾಯ, ಆ ಧರ್ಮ ನಿರಪೇಕ್ಷತೆ ಬಗ್ಗೆ ನಿರ್ದಿಷ್ಟವಾದ ಸ್ಪಷ್ಟವಾದ ವ್ಯಾಖ್ಯಾನವನ್ನು ನೀಡುತ್ತಾರೆ. ನಾವೆಲ್ಲ ತಿಳಿದಿದ್ದೀವಿ, ಧರ್ಮ ನಿರಪೇಕ್ಷತೆ ಮತ್ತು ಜಾತ್ಯತೀತತೆ ಎಂದರೆ ಮುಖ್ಯವಾಗಿ ಹೇಳ್ತಾರೆ ಧರ್ಮವನ್ನ ರಾಜಕಾರಣದಿಂದ ಬೇರ್ಪಡಿಸುವುದು. ರಾಜಕಾರಣ ಮತ್ತು ಧರ್ಮ ಒಂದಕ್ಕೊಂದು ವಿಲೀನ ಆಗಬಾರದು ಅಂತ ಹೇಳ್ತಾರೆ. ಮತ್ತು ಸರ್ಕಾರಕ್ಕೆ ತನ್ನದೇ ಆದ ಧರ್ಮ ಇರಕೊಡೋದು. ಭಾರತ ವಿವಿಧ ಧರ್ಮಗಳ ದೇಶವಾಗಿದ್ರು ಸಹ ಸರ್ಕಾರಕ್ಕೆ ತನ್ನದೇ ಆದ ಧರ್ಮ ಇರಕೂಡದು. ಸರ್ಕಾರ ಬೇರೆ ಬೇರೆ ಧರ್ಮಗಳ ಮಧ್ಯೆ ತಾರತಮ್ಯ ತೋರಬಾರದು. ಧರ್ಮದ ಪೋಷಣೆಗೆ ಸರ್ಕಾರ ಜನರ ಮೇಲೆ ತೆರಿಗೆ ವಿಧಿಸಬಾರದು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಸರ್ಕಾರದ ನೀತಿಗಳು ಯಾವುದೇ ಧರ್ಮದ ಫರ್ಮಾನುಗಳಿಂದ ಪ್ರೇರಿತವಾಗಿರಕೂಡದು ಅಂತಕ್ಕಂಥ ಮಾತನ್ನ ಸ್ಪಷ್ಟಪಡಿಸ್ತಾರೆ. ಇಂತಹ ಒಂದು ರಾಜಕೀಯ ವ್ಯವಸ್ಥೆನೇ ಅವರು ಧರ್ಮ ನಿರಪೇಕ್ಷತೆ, ಜಾತ್ಯತೀತತೆ, ಸೆಕ್ಯುಲರಿಸಂ ಅಂತ ನಾವೇನ್ ಕರಿತೀವಿ ಇಂಗ್ಲಿಷ್ ನಲ್ಲಿ, ಅದಕ್ಕೆ ಅವರು ವ್ಯಾಖ್ಯಾನ ಕೊಡ್ತಾರೆ. ಈ ಜಾತ್ಯತೀತತೆ ಅಂದ್ರೆ ಸೆಕ್ಯುಲರಿಸಂ ಅಂತೆಲ್ಲ ಧರ್ಮ ವಿರೋಧಿ ಅಲ್ಲ. ನಾವು ತಿಳ್ಕೊಂಡಾಗೆ ಧರ್ಮ ವಿರೋಧಿ ಅಂತ ತಿಳ್ಕೊಂಡಿರ್ತಾರೆ ಸುಮಾರು ಜನ. ಜಾತ್ಯತೀತತೆ ಎಂದರೆ ಧರ್ಮ ವಿರೋಧಿ ಅಲ್ಲ. ಯಾವ ಧಾರ್ಮಿಕ ನಂಬಿಕೆಗಳು, ಯಾವ ಧಾರ್ಮಿಕ ಆಚರಣೆಗಳು ಅಮಾನೀಯವೋ, ಅನಾರೋಗ್ಯಕರವೋ, ಹಿಂಸಾತ್ಮಕವೋ, ದಮನಕಾರಿಯೋ ಮತ್ತು ಮಾನವನ ಘನತೆಗೆ ಧಕ್ಕೆ ತರುತ್ತವೋ ಅಂಥವುಗಳನ್ನ ನಿಷೇಧಿಸುವ ಹಕ್ಕನ್ನ ಸರ್ಕಾರ ಹೊಂದಿರುತ್ತದೆ ಅಂತ ಹೇಳ್ತಾರೆ. ಯಾವುದೇ ಒಂದು ಧರ್ಮದ ಆಚರಣೆ ಇರ್ಬೋದು, ನಂಬಿಕೆಗಳಿರ್ಬೋದು, ಸಂಪ್ರದಾಯಗಳಿರ್ಬೋದು, ಅವು ಹಿಂಸಾತ್ಮಕವಾಗಿರಬಾರ್ದು, ಅಮಾನವೀಯವಾಗಿರಬಾರ್ದು, ಅನಾರೋಗ್ಯಕರವಾಗಿರಬಾರದು ಅನ್ನತಕ್ಕಂಥ ಸರ್ಕಾರ ನಿಷೇಧ ಮಾಡತಕ್ಕಂಥ ಹಕ್ಕನ್ನ ಸರ್ಕಾರ ಹೊಂದಿದೆ ಅಂತ ಹೇಳ್ತಾರೆ. ಇನ್ನು ಸಾಮಾಜಿಕ ನ್ಯಾಯದ ಬಗ್ಗೆ ಹೇಳಿದ್ರೆ, ನಮ್ಮ ಸಂವಿಧಾನದ ಪೀಠಿಕೆ ಅಂತ ಕರಿತೀವಲ್ಲ, ಪ್ರಿಯಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಪ್ರಸ್ತಾವನೆಯಲ್ಲೇ ಸಾಮಾಜಿಕ ನ್ಯಾಯದ ಬಗ್ಗೆ ಅವರು ಹೇಳ್ತಾರೆ. ಸಾಮಾಜಿಕ ನ್ಯಾಯ ಅಂದ್ರೆ ಹಿಂದುಳಿದವರು, ಬಡವರು, ದಲಿತರು, ದಮನಿತರು, ತುಳಿತಕ್ಕೆ ಮತ್ತು ಶೋಷಣೆಗೆ ಒಳಗಾದ ಅಸಹಾಯಕರನ್ನ ರಾಜಕೀಯವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮೇಲಕ್ಕೆತ್ತಲು ಸರ್ಕಾರ ಶಾಸನಗಳನ್ನ, ಕಾರ್ಯಕ್ರಮಗಳನ್ನ ಮತ್ತು ಯೋಜನೆಗಳನ್ನ ರೂಪಿಸಿ ಅವುಗಳನ್ನ ಜಾರಿಗೊಳಿಸುವುದು ಅಂತ ಹೇಳ್ತಾರೆ ಸಾಮಾಜಿಕ ನ್ಯಾಯ ಅಂದ್ರೆ. ಇಲ್ಲಿ ಮೀಸಲಾತಿ ಅನ್ನೋದು ಸಾಮಾಜಿಕ ನ್ಯಾಯದ ಒಂದು ಭಾಗ. ಮೀಸಲಾತಿಯೇ ಸಾಮಾಜಿಕ ನ್ಯಾಯ ಅಲ್ಲ ಅನ್ನೋದನ್ನ ಅವರು ಸ್ಪಷ್ಟಪಡಿಸ್ತಾರೆ. ಆ ಮೂಲಕ ಸಮಾಜದಲ್ಲಿರುವ ಅಸಮಾನತೆಯನ್ನ ಹೋಗಲಾಡಿಸುವುದು ಈ ಸಾಮಾಜಿಕ ನ್ಯಾಯದ ಪ್ರಮುಖ ಉದ್ದೇಶ. ಏಕೆಂದ್ರೆ ಸಮಾಜವನ್ನ, ಒಂದು ದೇಶವನ್ನ ಕಟ್ಟತಕ್ಕಂತ ಸಮಾನತೆಯ ಬದುಕನ್ನ ಕಟ್ಟಲಿಕ್ಕೆ ಈ ಒಂದು ಸಾಮಾಜಿಕ ನ್ಯಾಯ ಬಹಳ ಮುಖ್ಯ ಅನ್ನೋದನ್ನ ಅವರು ಸ್ಪಷ್ಟಪಡಿಸ್ತಾರೆ. ಇನ್ನ ಈ ಗ್ರಂಥದಲ್ಲಿ ಮಾನವ ಹಕ್ಕುಗಳ ಬಗ್ಗೆ, ಮಹಿಳಾ ಹಕ್ಕುಗಳ ಬಗ್ಗೆ, ನ್ಯಾಯಾಂಗದ ಸ್ಥಿತಿಗತಿಗಳ ಬಗ್ಗೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಒದಗಿರುವ ಅಪಾಯದ ಬಗ್ಗೆ ಅವರು ಸಾಕಷ್ಟು ನಿರೂಪಣೆಯನ್ನ ಮಾಡ್ತಾರೆ. ಮುಖ್ಯವಾಗಿ ನಮಗೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತೀವಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆಯಲ್ಲ, ಇದು ಪ್ರಜಾತಾಂತ್ರಿಕ ವ್ಯವಸ್ಥೆಯ ಒಂದು ತಳಹದಿನ ಮಾತನ್ನ ಹೇಳ್ತಾರೆ. ಇಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಫ್ರಾನ್ಸ್ ಚಿಂತಕ ವಾಲ್ಟೇರ್ ಅವ್ರು ಹೇಳಿರುವ ಮಾತು ತುಂಬಾ ಮುಖ್ಯ. ಅವರು ಹೇಳ್ತಾರೆ, ನಿನ್ನ ಯಾವ ಮಾತನ್ನು ನಾನು ಒಪ್ಪುವುದಿಲ್ಲ, ಆದರೆ ನಿನ್ನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವ ಹಕ್ಕನ್ನ ನನ್ನ ಉಸಿರಿರುವವರೆಗೂ ಸಮರ್ಥಿಸುತ್ತೇನೆ. ನಾವು ಯಾರಾದ್ರೂ ಒಬ್ರು ಮಾತಾಡ್ತಾ ಇದ್ರೆ ಅವ್ರ ಅಭಿಪ್ರಾಯಗಳು ಬೇರೆ ಇರಬಹುದು, ಅಭಿಪ್ರಾಯಗಳನ್ನ ಅವರು ಒಂದು ವ್ಯಕ್ತಪಡಿಸ್ಲಿಕ್ಕೆ ಅವ್ರಿಗೆ ಹಕ್ಕಿದೆ. ಅವ್ರು ಉಸಿರಿರುವವರೆಗೂ ನಾವು ಸಮರ್ಥಿಸಬೇಕು. ಆದ್ರೆ ಅವ್ರ ಮಾತನ್ನ ಒಪ್ಪಬೇಕಾಗಿಲ್ಲ. ಅಭಿಪ್ರಾಯಗಳನ್ನ ನಾವು ಗೌರವಿಸಬೇಕು, ಅದನ್ನ ಸ್ವೀಕರಿಸಬೇಕು. ಆದ್ರೆ ನಾವು ಆಡ್ತಕ್ಕಂಥ ಮಾತನ್ನ ಒಪ್ಪಬೇಕು ಅಂತ ಏನಿಲ್ಲ. ಅದನ್ನ ವಾಲ್ಟೇರ್ ಸಹ ಹೇಳ್ತಾರೆ. ಇನ್ನ ಸೋವಿಯತ್ ರಷ್ಯಾ ಹೇಳ್ತೀವಿ, ಹಲವಾರು ದೇಶಗಳಿಂದ, ಸೋವಿಯತ್ ರಷ್ಯಾ ಇರ್ಬೋದು, ಅಮೆರಿಕ ಇರ್ಬೋದು, ಕೆನಡಾ, ಫ್ರಾನ್ಸ್, ಇವೆಲ್ಲ ದೇಶಗಳು, ಐರ್ಲ್ಯಾಂಡ್, ಎಲ್ಲ ದೇಶಗಳ ಸಂವಿಧಾನಗಳನ್ನ ಅಧ್ಯಯನ ಮಾಡಿದಂತಹ ಅಂಬೇಡ್ಕರ್ ಆ ದೇಶಗಳ ಮುಖ್ಯ ಅಂಶಗಳನ್ನ, ಪ್ರಮುಖ ಅಂಶಗಳನ್ನ ನಮ್ಮ ಆ ಒಂದು ಎರವಲು ಪಡೆದಿದ್ದಾರೆ ನಮ್ಮ ಸಂವಿಧಾನದಲ್ಲಿ.
ಅವರು ಹೇಳ್ತಾರೆ ಸೋವಿಯತ್ ರಷ್ಯಾ ಸಂವಿಧಾನ ಇದೆಯಲ್ಲ, ಅವರು ದೇಶವೆಂದರೆ ಮನುಷ್ಯರು ಎಂದು ಭಾವಿಸಿರುವುದನ್ನ ಉಲ್ಲೇಖಿಸ್ತಾರೆ. ದೇಶ ಅಂದ್ರೆ ಮನುಷ್ಯರು ಅನ್ನೋದು. ದೇಶ ಅಂದ್ರೆ ಕೇವಲ ಮಣ್ಣಲ್ಲ, ದೇಶವೆಂದರೆ ಅದೊಂದು ಮನುಷ್ಯರು ಅಂತಕ್ಕಂಥ ಭಾವನೆಯನ್ನ ಅವರು ಉಲ್ಲೇಖಿಸ್ತಾರೆ. ನಮ್ಮ ದೇಶದ ಸಂವಿಧಾನ ಇದೆಯಲ್ಲ, ಅದು ಮನುಷ್ಯತ್ವದ, ಮಾನವೀಯತೆಯ ಒಂದು ಪ್ರಮುಖ ದಾಖಲೆ ಅನ್ನೋದನ್ನ ಅವರು ಹೇಳ್ತಾರೆ ಈ ಸಂದರ್ಭದಲ್ಲಿ. ಸಂವಿಧಾನವನ್ನ ಶಾಸ್ತ್ರ ಎಂದು ತಿಳಿಯುವ ಬದಲು ಸಂವೇದನೆ ಎಂದು ತಿಳಿಯಬೇಕು ಅಂತಾರೆ. ಸಂವೇದನೆ, ಸೆನ್ಸೇಷನ್ ಅಂತೀವಲ್ಲ, ಫೀಲಿಂಗ್ ಅಂತೀವಲ್ಲ, ಆ ಸಂವೇದನೆ ಎಂದು ಭಾವಿಸಬೇಕು. ಸಂವೇದನೆಯ ಭಾವನೆ ಮತ್ತು ಚಿಂತನೆ ಒಂದಾಗಿ ಸಂವಿಧಾನ ಎದೆಯ ದನಿಯಾಗಬೇಕು ಅಂತಾರೆ. ನಮ್ಮ ಸಂವಿಧಾನ ಎದೆಯ ದನಿಯಾಗಬೇಕು. ಅದನ್ನೇ ಕುವೆಂಪುರವರು, ರಸಋಷಿ, ಒಬ್ಬ ರಾಷ್ಟ್ರಕವಿ ಕುವೆಂಪುರವರು ಒಂದು ಮಾತು ನೆನಪಿಗೆ ಬರುತ್ತೆ. ಅವ್ರು ಹೇಳ್ತಾರೆ ಅದರಲ್ಲಿ, ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿಹುದೇನು. ಯಾವ ಕಾಲದ ಶಾಸ್ತ್ರ ಹೇಳಿದರೇನು, ಏನು ಹೇಳಿದರೇನು, ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿಹುದೇನು ಎಂಬ ಮಾತನ್ನ ನಮ್ಮ ಸಂವಿಧಾನಕ್ಕೂ ಅನ್ವಯಿಸಿಕೊಳ್ಳಬಹುದು. ನಮ್ಮ ದೇಶದ ಎದೆಯ ದನಿಯೇ ನಮ್ಮ ಸಂವಿಧಾನ ಎಂದಾದರೆ, ಈ ಎದೆಯ ದನಿಯ ಒಳದನಿಯೇ ನಾಗಮೋಹನ್ ದಾಸ್ ಅವರ ಪುಸ್ತಕ. ಇದನ್ನ ಮತ್ತೆ ಮತ್ತೆ ಓದೋಣ, ನಾವೆಲ್ಲರೂ ಸಂವಿಧಾನಾತ್ಮಕ ಮನುಷ್ಯರಾಗೋಣ ಅಂತಕ್ಕಂಥ ಮಾತನ್ನ ಅವರು ಹೇಳ್ತಾರೆ. ಈಗ ನಾನು ಮುಖ್ಯವಾಗಿ ಈಗ ಸಂವಿಧಾನಕ್ಕೆ ನಾವು ಈಗ ಪ್ರವೇಶ ಮಾಡ್ತಾ ಇದ್ದೀನಿ. ಇದೆಲ್ಲ ನಾನು ಪೀಠಿಕೆಯ ರೂಪದಲ್ಲಿ ಸಂವಿಧಾನದ ಪ್ರಮುಖ ಅಂಶಗಳನ್ನ ಹೇಳಿದೆ. ಈ ಪುಸ್ತಕ ಇದೆಯಲ್ಲ, ಇದು 11 ಭಾಗಗಳನ್ನ ಒಳಗೊಂಡಿದೆ. ಪರಿವಿಡಿನಲ್ಲಿ ನಾವು ನೋಡಿದಾಗ 11 ಭಾಗಗಳಿದೆ. ಅದ್ರ ಮೊದಲನೇ ಭಾಗನೇ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಗಳು. ನಮ್ಮ ಪೂರ್ವಜರು ನಾವು ಹೇಳಿದಾಗ ವಾನರ ಅವಸ್ಥೆಯಿಂದ ಮಾನವ ಅವಸ್ಥೆಗೆ ಪರಿವರ್ತನೆ ಹೊಂದಲು ಲಕ್ಷಾಂತರ ವರ್ಷಗಳ ಕಾಲ ಹಿಡಿತಂತೆ. ವಾನರ ಅವಸ್ಥೆಯಿಂದ ನಾವು ಮಾನವರ ಒಂದು ಅವಸ್ಥೆಗೆ ಬರ್ಲಿಕ್ಕೆ 75,000 ವರ್ಷಗಳ ಹಿಂದೆ ಭಾರತದಲ್ಲಿ ಆಧುನಿಕ ಮಾನವರ ಆಗಮನ ಆಗತ್ತೆ ಅಂತಕ್ಕಂಥ ಮಾತನ್ನ ಅವರು ಹೇಳ್ತಾರೆ. ಆ ಒಂದು ಜಗತ್ತಿನಲ್ಲಿ ನಾವು ನೋಡಿದಾಗ 5 ರೀತಿಯ ಸಮಾಜವನ್ನ ಅವರು ವಿಂಗಡಿಸ್ತಾರೆ. ಒಂದು ಆ ಕಾಲದ ಸಮುದಾಯ ಸಮಾಜ. ಅವತ್ತು ಬುಡಕಟ್ಟುಗಳು ಗುಂಪುಗಳಾಗಿ ಅಲ್ಲಲ್ಲೇ ವಾಸ ಮಾಡ್ತಾ ಇರ್ತಾರೆ. ಆದಿಕಾಲದ ಒಂದು ಸಮುದಾಯ ಸಮಾಜ. ಎರಡನೇದು ಗುಲಾಮಗಿರಿ ಸಮಾಜವನ್ನ ಹೇಳ್ತಾರೆ. ಮೂರನೇದು ಸಾಮಂತಶಾಹಿ ಸಮಾಜ, ಊಳಿಗಮಾನ್ಯ ಅಥವಾ ಪಾಳೆಗಾರಿಕೆಯ ಸಮಾಜವನ್ನ ಹೇಳ್ತಾರೆ. ಅಲ್ಲಿ ವಸಾಹತುಗಳ ಸ್ಥಾಪನೆ ಆಗುತ್ತೆ. ಈಗ 4ನೇದು ಪ್ರಮುಖವಾಗಿ ಬಂಡವಾಳಶಾಹಿ ಸಮಾಜ. ಇವತ್ತು ಇರ್ತಕ್ಕಂಥದ್ದೇ ಬಂಡವಾಳಶಾಹಿ, ಕ್ಯಾಪಿಟಲಿಸಂ ಅಂತ ಕರಿತೀವಿ. ಅದಾದ್ಮೇಲೆ ಸಮಾಜವಾದಿ ಸಮಾಜ ಬರುತ್ತೆ. ಈ ಸಮಾಜವಾದಿ ಸಮಾಜ 19ನೇ ಶತಮಾನದ ಮಧ್ಯ ಕಾಲದಲ್ಲಿ ಉದಯ ಆಗುತ್ತೆ. ಇವತ್ತು ಸಮಾಜವಾದಿ ಸಿದ್ಧಾಂತವನ್ನ ಇಟ್ಕೊಂಡಿರೋ ದೇಶಗಳು ಬಹಳ ಕಡಿಮೆ. ಚೀನಾ, ಕ್ಯೂಬಾ, ಲಾವೋಸ್, ವಿಯೆಟ್ನಾಂ ಇಂಥ ಸಣ್ಣ ಒಂದು 5-6 ರಾಷ್ಟ್ರಗಳಿದೆ. ಆದ್ರೆ ವಿಶ್ವದ ಬಹುತೇಕ ರಾಷ್ಟ್ರಗಳು ಬಂಡವಾಳಶಾಹಿ ಸಮಾಜವನ್ನ ಹೊಂದಿದೆ. ಇದು ಅವರು ಬ್ರೀಫ್ ಆಗಿ ಹೇಳಿದಂತ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಗಳ ಬಗ್ಗೆ. ಇನ್ನು ಭಾಗ 2ಕ್ಕೆ ಬರ್ತೀನಿ, ಸಂವಿಧಾನಗಳ ಉಗಮ. ಯಾವ ರೀತಿ ಸಂವಿಧಾನ ಉತ್ಪತ್ತಿ ಆಯಿತು? ಯಾಕೆಂದ್ರೆ ಇವತ್ತು ಬಹುಪಾಲು ದೇಶಗಳಲ್ಲಿ ಬಂಡವಾಳಶಾಹಿ ಪದ್ಧತಿ ಇದೆ, ಸಮಾಜವಾದಿ ವ್ಯವಸ್ಥೆ ಕೆಲವೇ ದೇಶಗಳಿದೆ. ಅವರು ಹೇಳ್ತಾರೆ ಒಂದು ಕಡೆ ಗಣರಾಜ್ಯ ಅಂದ್ರೆ ಏನು. ಈಗ ನಾವು ಈ ಒಂದು ತಿಂಗಳಲ್ಲಿ ಜನವರಿ 26ರಂದು ಗಣರಾಜ್ಯೋತ್ಸವವನ್ನ, ಪ್ರಜಾರಾಜ್ಯ ದಿನವನ್ನ ಆಚರಣೆ ಮಾಡ್ತಿದೀವಿ. ಇದು ಗಣರಾಜ್ಯ ಮಾಸ, ಸಂವಿಧಾನ ಜಾರಿಗೆ ಬಂದಂತಹ ಮಾಸ ಅಂತ ನಾವು ಹೇಳ್ತೀವಿ. ಗಣರಾಜ್ಯ ಅಂದ್ರೆ ಏನ್ ಹೇಳ್ತಾರೆ ಅವರು, ಯಾವ ದೇಶವು ಸ್ವತಂತ್ರವಾಗಿದ್ದು ಲಿಖಿತ ಸಂವಿಧಾನವನ್ನು ಹೊಂದಿದ್ದು ಅದರಂತೆ ರಾಜ್ಯದ ಆಡಳಿತವನ್ನು ನಡೆಸ್ತದೋ ಅಂತಹ ರಾಜ್ಯವನ್ನ, ದೇಶವನ್ನ ನಾವು ಗಣರಾಜ್ಯವೆಂದು ಕರೆಯಲಾಗುತ್ತದೆ. ಅವ್ರು ಹೇಳ್ತಾರೆ ಎಲ್ಲ ಸ್ವತಂತ್ರ ದೇಶಗಳಿದಾವಲ್ಲ, ಇವತ್ತು ಸುಮಾರು 195 ದೇಶಗಳಿದೆ ಇಡೀ ಪ್ರಪಂಚದಲ್ಲಿ. ಆ 195 ದೇಶಗಳಲ್ಲಿ 175 ದೇಶಗಳು ಲಿಖಿತ ಸಂವಿಧಾನವನ್ನ ಹೊಂದಿದೆ, ಸಂವಿಧಾನಾತ್ಮಕವಾಗಿ ಆಡಳಿತ ನಡೆಸ್ತಾ ಇದೆ. ಎಲ್ಲ ಸ್ವತಂತ್ರ ದೇಶಗಳು ಗಣರಾಜ್ಯಗಳಲ್ಲ, ಆದ್ರೆ ಎಲ್ಲ ಗಣರಾಜ್ಯಗಳು ಸ್ವತಂತ್ರ ಅಂತಕ್ಕಂಥ ಮಾತನ್ನ ಅವರು ಹೇಳ್ತಾರೆ. ಯಾವುದೇ ಒಂದು ಪ್ರಭುತ್ವ, ಮೊದಲೆಲ್ಲ ರಾಜಪ್ರಭುತ್ವ ಇತ್ತು, ಈಗ ಪ್ರಜಾಪ್ರಭುತ್ವ ಬಂದಿದೆ. ಆ ಪ್ರಭುತ್ವ ತನ್ನ ಅಧಿಕಾರ ಚಲಾಯಿಸಲಿಕ್ಕೆ ಕಾನೂನುಗಳು ಮತ್ತು ನಿಯಮಗಳು ಅತ್ಯಂತ ಅಗತ್ಯ ಅನ್ನೋ ಮಾತನ್ನ ಅವರು ಈ ಸಂವಿಧಾನಗಳ ಉಗಮದಲ್ಲಿ ಮಾತಾಡ್ತಾರೆ. ಮುಖ್ಯವಾಗಿ ಸಂವಿಧಾನದ ಉಗಮ ಮೊದಲು ಪ್ರಾರಂಭ ಆಗಿದ್ದು 1215ರಲ್ಲಿ ಇಂಗ್ಲೆಂಡಿನ ಮ್ಯಾಗ್ನಾ ಕಾರ್ಟ್ ಅಂತ ಕರೀತಾರೆ. ಇಂಗ್ಲೆಂಡಿನ ಮ್ಯಾಗ್ನಾ ಕಾರ್ಟ್, ಅದು ಜಗತ್ತಿನ ಮೊದಲ ಸಂವಿಧಾನ. 1215ರಲ್ಲಿ ರಚನೆಯಾಗುತ್ತೆ. ನ್ಯಾಯಮೂರ್ತಿ ಲಾರ್ಡ್ ಡೆನ್ನಿಂಗ್ ಮ್ಯಾಗ್ನಾ ಕಾರ್ಟ್ ಅನ್ನವರು ಅವತ್ತು ಆ ಒಂದು 13ನೇ ಶತಮಾನದ ಆರಂಭದಲ್ಲಿ ಇಂಗ್ಲೆಂಡಿನ ದೊರೆ ಕಿಂಗ್ ಜಾನ್ ಅಂತ ಇರ್ತಾರೆ, ಅಲ್ಲಿನ ಜಹಗೀರದಾರರಿಗೆ ನಡೆದ ಸಂಘರ್ಷದ ಫಲವಾಗಿ ಆ ಒಂದು ಇಂಗ್ಲೆಂಡಿನ ಬ್ರಿಟನ್ನ ಸಂವಿಧಾನ ಜಾರಿಗೆ ಬರುತ್ತೆ. ಅವಾಗ ಮ್ಯಾಗ್ನಾ ಕಾರ್ಟ್. ನಂತರ ಬರದೆ ಅಮೆರಿಕದ ಸಂವಿಧಾನ. ನೀವು ಅಮೆರಿಕದ ಸಂವಿಧಾನ 1776ರಲ್ಲಿ ನಡೆದ ಅಮೆರಿಕದ ಕ್ರಾಂತಿಯ ಫಲವಾಗಿ ಅಲ್ಲಿ ಅಮೆರಿಕದ ಸಂವಿಧಾನ ಬರುತ್ತೆ. ಆ ಸಂವಿಧಾನದ ಪ್ರಮುಖ ಘೋಷಣೆ ಎಲ್ಲ ಮನುಷ್ಯರನ್ನು ಸಮಾನವಾಗಿ ಸೃಷ್ಟಿಸಲಾಗಿದೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಆಲ್ ಮೆನ್ ಆರ್ ಕ್ರಿಯೇಟೆಡ್ ಈಕ್ವಲ್, ಎಲ್ಲ ಮನುಷ್ಯರನ್ನ ಸಮಾನವಾಗಿ ಸೃಷ್ಟಿಸಲಾಗಿದೆ ಅನ್ನೋದು ಅಮೆರಿಕದ ಸಂವಿಧಾನದ ಪ್ರಮುಖ ಘೋಷಣೆ. ಅಮೆರಿಕ ಅವು ಒಂದು ಗಣರಾಜ್ಯಗಳ, ಹಲವಾರು ರಾಜ್ಯಗಳ ಒಂದು ಒಕ್ಕೂಟ. ಪ್ರತಿಯೊಂದು ರಾಜ್ಯವು ತಮ್ಮ ತಮ್ಮ ಸಂವಿಧಾನಗಳನ್ನ ರಚಿಸಿಕೊಂಡವು. ಅನಂತರ ಏನು ನಾವು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತೀವಲ್ಲ, USA, ಅಮೆರಿಕ ಸಂಯುಕ್ತ ಸಂಸ್ಥಾನ ಸಂವಿಧಾನವನ್ನ ರಚನೆ ಮಾಡ್ಕೊಳುತ್ತೆ.
ಇನ್ನು ಮೂರನೇದು ಫ್ರಾನ್ಸ್ ಸಂವಿಧಾನ. ಫ್ರಾನ್ಸ್ ಸಂವಿಧಾನ ಅಂದ್ರೆ ಫ್ರೆಂಚ್ ಮಹಾಕ್ರಾಂತಿ ಆಗುತ್ತೆ. ಫ್ರೆಂಚ್ ಮಹಾಕ್ರಾಂತಿ 1789ರಿಂದ ಪ್ರಾರಂಭವಾಗಿ 1799ಗೆ ಕೊನೆಗೊಳ್ಳುತ್ತೆ. 10 ವರ್ಷಗಳ ಕಾಲ ಫ್ರೆಂಚ್ ಮಹಾಕ್ರಾಂತಿಯ ಒಂದು ಅವಧಿ ಇರುತ್ತೆ. ಆ ಫ್ರೆಂಚ್ ಮಹಾಕ್ರಾಂತಿಯ ಪ್ರಮುಖ ಘೋಷಣೆ ಅಂದ್ರೆ ನಾವಿವತ್ತೇನ್ ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಇದೆಯಲ್ಲ, ಲಿಬರ್ಟಿ, ಈಕ್ವಾಲಿಟಿ ಅಂಡ್ ಫ್ರೆಟರ್ನಿಟಿ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ, ಸಹೋದರತ್ವ, ಇವು ಬಹಳ ಮುಖ್ಯ. ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವವನ್ನೇ ನಾವು ಆ ಪೀಠಿಕೆಯಲ್ಲಿ ನಾವು ಉಲ್ಲೇಖ ಮಾಡಿದೀವಿ. ಇದು ಅಮೆರಿಕದ ಫ್ರಾನ್ಸ್ ಸಂವಿಧಾನದಿಂದ ನಾವು ತೆಗೆದುಕೊಂಡಿರತಕ್ಕಂಥ ಪ್ರಮುಖ ಅಂಶ. ಅದಾದ ಮೇಲೆ ಸೋವಿಯತ್ ರಷ್ಯಾದ ಸಂವಿಧಾನ 1917ರಲ್ಲಿ ರಷ್ಯಾ ಕ್ರಾಂತಿ ಆಗುತ್ತೆ. ಆ ರಷ್ಯಾ ಕ್ರಾಂತಿ ಆದ ನಂತರ ಅಲ್ಲಿ ಒಂದು ಪ್ರಮುಖವಾದ ಘೋಷಣೆ ಬರುತ್ತೆ, ಸಾಮರ್ಥ್ಯಕ್ಕೆ ಅನುಸಾರವಾಗಿ ದುಡಿಯಬೇಕು, ಅಗತ್ಯಕ್ಕೆ ಅನುಸಾರವಾಗಿ ಗಳಿಸಬೇಕು. ಇದು ಬಹಳ ಮುಖ್ಯ ಅಂಶ. ಅಲ್ಲಿ ಸಮಾಜವಾದಿ ಸಿದ್ಧಾಂತ ಬರುತ್ತೆ ರಷ್ಯಾದ್ದು. ಸಾಮರ್ಥ್ಯಕ್ಕೆ ಅನುಸಾರವಾಗಿ ದುಡಿಯಬೇಕು, ಅಗತ್ಯಕ್ಕೆ ಅನುಸಾರವಾಗಿ ಗಳಿಸಬೇಕು ಅಂತಕ್ಕಂಥದ್ದು. ಅಲ್ಲಿ ಝಾರ್ ದೊರೆಗಳು ಆಳ್ವಿಕೆ ಮಾಡ್ತಾ ಇದ್ದಾರೆ. ಅವರ ಆಡಳಿತ ಕೊನೆಗೊಂಡು ಆ ಕಾರ್ಮಿಕರ ಮುಖಂಡತ್ವದ ಸಮಾಜವಾದಿ ಸರ್ಕಾರ ರಷ್ಯಾದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಇವೆಲ್ಲ ಅಂದ್ರೆ ಸಮಾಜವಾದಿ ಸಂವಿಧಾನ ರಚನೆ ಆಗುತ್ತೆ ಎಲ್ಲಿ? ಸೋವಿಯತ್ ರಷ್ಯಾದಲ್ಲಿ. ಇವತ್ತು ವಿಶ್ವದ ಬಹುಪಾಲು ದೇಶಗಳು ಸಂವಿಧಾನದ ಒಂದು ಚೌಕಟ್ಟಿಗೆ ಒಳಪಟ್ಟಿವೆ. ಮುಖ್ಯವಾಗಿ ಈ ಕ್ರಾಂತಿಗಳಿದಾವಲ್ಲ, 3 ಕ್ರಾಂತಿಗಳ ಪರವಾಗಿ ಯಾವುದು, ಅದು ಫ್ರಾನ್ಸ್ ಕ್ರಾಂತಿ ಇರ್ಬೋದು, ಅಮೆರಿಕ ಕ್ರಾಂತಿ ಇರ್ಬೋದು, ಸೋವಿಯತ್ ರಷ್ಯಾ ಕ್ರಾಂತಿಯ ಫಲವಾಗಿ ಇಡೀ ಇವೆಲ್ಲ ಪರಿಣಾಮ ಬೀರಿ ಹಲವಾರು ದೇಶಗಳೇನು ಅವತ್ತಿನ್ನೂ ಸ್ವಾತಂತ್ರ್ಯವನ್ನ ಪಡೆದಿರಲಿಲ್ಲ. ಸ್ವಾತಂತ್ರ್ಯ ಹೋರಾಟ ಮತ್ತು ವಿಮೋಚನಾ ಹೋರಾಟಗಳಿಂದ ಅವತ್ತು 195 ದೇಶಗಳು ಸ್ವತಂತ್ರ ದೇಶವಾಗಿ ರೂಪುಗೊಳ್ಳುತ್ತೆ. ಹಾಗಾಗಿ ನಮ್ಮ ಸಂವಿಧಾನಕ್ಕೆ ಪ್ರಮುಖವಾಗಿ ಬ್ರಿಟನ್, ಅಮೆರಿಕ, ಫ್ರಾನ್ಸ್, ಇಂಗ್ಲೆಂಡ್, ಕೆನಡಾ, ಸೋವಿಯತ್ ರಷ್ಯಾ, ಐರ್ಲೆಂಡ್ ಸಂವಿಧಾನಗಳು ನಮಗೆ ಪ್ರಮುಖವಾಗಿ ಪ್ರೇರಣೆಯನ್ನ ನೀಡಿದೆ. ಅದರಲ್ಲೂ ವಿಶೇಷವಾಗಿ ಪಂಚವಾರ್ಷಿಕ ಯೋಜನೆಗಳು, ಏನು ನೆಹರೂರವರು ಪ್ರಾರಂಭ ಮಾಡಿದಂತಹ 5 year ಪ್ಲಾನ್ಸ್ ಅಂತ ಕರಿತೀವಲ್ಲ, ಪಂಚವಾರ್ಷಿಕ ಯೋಜನೆಗಳು, ಆ ಪರಿಕಲ್ಪನೆ ನಾವು ತೆಗೆದುಕೊಂಡಿರೋದು ಸೋವಿಯತ್ ರಷ್ಯಾದಿಂದ. ಇನ್ನ ಸಾಮಾಜಿಕ ಮತ್ತು ಆರ್ಥಿಕ ಹಕ್ಕುಗಳ ಪರಿಕಲ್ಪನೆಯನ್ನ ಇಂಗ್ಲೆಂಡಿಂದ ನಾವು ತಗೊಂಡಿದ್ದೀವಿ. ಸಾಮಾಜಿಕ ಮತ್ತು ಆರ್ಥಿಕ ಹಕ್ಕುಗಳ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತೀವಲ್ಲ, ವಿ ದ ಪೀಪಲ್ ಅನ್ನೋದು ಅಮೆರಿಕದ ಆ ನುಡಿಗಟ್ಟದು. ವಿ ದ ಪೀಪಲ್ ಅನ್ನೋದು ಆ ನುಡಿಗಟ್ಟನ್ನ ಅಮೆರಿಕದ ಸಂವಿಧಾನ ತಗೊಂಡಿದ್ದೀವಿ. ಇನ್ನು ಮುಖ್ಯವಾಗಿ ನಾನು ಹೇಳಿದ್ನಲ್ಲ, ಫ್ರಾನ್ಸ್ ಸಂವಿಧಾನದಿಂದ ಲಿಬರ್ಟಿ, ಈಕ್ವಾಲಿಟಿ ಅಂಡ್ ಫ್ರೆಟರ್ನಿಟಿ, ಈ ಪರಿಕಲ್ಪನೆಯನ್ನ ಫ್ರಾನ್ಸಿನ ಸಂವಿಧಾನದಿಂದ ನಾವು ಎರವಲು ಪಡೆದಿದ್ದೀವಿ. ಹೀಗಾಗಿ ಇದು ಸಂವಿಧಾನಗಳ ಉಗಮದ ಬಗ್ಗೆ ಅವರು ಮಾಹಿತಿಯನ್ನು ನೀಡ್ತಾರೆ. ಇನ್ನ ಭಾಗ 3ರಲ್ಲಿ ಭಾರತ ದೇಶದ ಬಗ್ಗೆ ಚಿತ್ರಣ ಕೊಡ್ತಾರೆ. ನಾವೆಲ್ಲ ಭಾರತ ದೇಶವನ್ನ ನಮ್ಮ ಪ್ರೈಮರಿ ಶಾಲೆನಲ್ಲಿ ಅಥವಾ ಮಾಧ್ಯಮಿಕ ಶಾಲೆಯಲ್ಲಿ ಓದ್ಬೇಕಾದ್ರೆ ಒಂದು ಭೌಗೋಳಿಕ ಚಿತ್ರ ಹೇಳ್ತಿದ್ರು. ಏನ್ ಹೇಳ್ತಿದ್ದು? ಉತ್ತರಕ್ಕೆ ಹಿಮಾಲಯ ಪರ್ವತ, ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ, ಪೂರ್ವಕ್ಕೆ ಬಂಗಾಳ ಕೊಲ್ಲಿ, ಪಶ್ಚಿಮಕ್ಕೆ ಅರೇಬಿಯನ್ ಸಿ, ಅರಬ್ಬಿ ಸಮುದ್ರ, ಇದರ ಮಧ್ಯದಲ್ಲಿ ವಿಂಧ್ಯ ಪರ್ವತಗಳು, ಜೀವನದಿಗಳು ಅಂತ ನಾವು ಎಲ್ಲ ಮಕ್ಕಳು ಈಗಲೂ ಕೇಳಿದರೆ ಹೇಳ್ತಾರೆ ಭೌಗೋಳಿಕವಾಗಿ. ಆದ್ರೆ ಭಾರತ ದೇಶ ಅಂದ್ರೆ ಕೇವಲ ಅಲ್ಲಿನ ಪರ್ವತಗಳು, ನದಿಗಳು, ಕಣಿವೆಗಳು, ಸಾಗರ ಸರೋವರಗಳು, ನದಿ ಕಾಡು ಮಾತ್ರವಲ್ಲ. ಭಾರತ ದೇಶ ಅಂದ್ರೆ ತೆಲುಗಿನವರು, ಏಕೆಂದ್ರೆ ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿದ್ರಿಂದ ತೆಲುಗು ಪ್ರಭಾವಿತರಾಗಿ ತೆಲುಗಿನ ಒಬ್ಬ ಮಹಾಕವಿ ಮತ್ತು ಸಮಾಜ ಸುಧಾರಕ ವೆಂಕಟ ಅಪ್ಪಾರಾವ್ ಗುರುಜಾಡ ಅವರ ಒಂದು ಮಾತನ್ನ ಅಲ್ಲಿ ನೆನಪಿಸ್ತಾರೆ. ಅವ್ರ ಕವಿವಾಣಿಯನ್ನ, ದೇಶಮಂಟೆ ಮಟ್ಟಿ ಕಾದು ದೇಶಮಂಟೆ ಮನುಷ್ಯರು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನನಗೆ ತೆಲುಗು ಬರಲ್ಲ, ಆ ತೆಲುಗಿನ ಅದೊಂಥರ ಕನ್ನಡಕ್ಕೆ ಒಂಥರ ರಿಲೇಟೆನ್ಸ್ ಅನ್ಸುತ್ತೆ. ಅಂದ್ರೆ ದೇಶವೆಂದರೆ ಕೇವಲ ಮಣ್ಣಲ್ಲ. ನಾವು ತಿಳ್ಕೊಂಡಂಗೆ ದೇಶವೆಂದರೆ ಕಾಡಲ್ಲ, ಸಾಗರ ಅಲ್ಲ, ಸರೋವರ ಅಲ್ಲ, ಪರ್ವತ ಅಲ್ಲ. ದೇಶವೆಂದರೆ ಕೇವಲ ಮಣ್ಣಲ್ಲ, ದೇಶವೆಂದರೆ ಅಲ್ಲಿನ ಮನುಷ್ಯರು. ನೋಡಿ ಎಂಥ ಒಂದು ಮಾತನ್ನ ಆ ತೆಲುಗಿನ ಮಹಾಕವಿ ಯಾರ ಸಮಾಜ ಸುಧಾರಕ ವೆಂಕಟ ಅಪ್ಪಾರಾವ್ ಗುರುಜಾಡ ಅವರ ಒಂದು ಕವಿವಾಣಿಯನ್ನ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಭಾರತ ದೇಶವನ್ನ ನಾವು ತಿಳಿದುಕೊಳ್ಳಬೇಕೆಂದರೆ ಅಲ್ಲಿನ ಜನರ ಬಗ್ಗೆ ತಿಳಿಯಬೇಕು, ಅಲ್ಲಿನ ಇತಿಹಾಸವನ್ನ ತಿಳಿಯಬೇಕು. ಆರ್ಥಿಕ, ಸಾಮಾಜಿಕ, ರಾಜಕೀಯ ಸಂಬಂಧಗಳು, ಧರ್ಮಾಚರಣೆಗಳು, ಸಂಸ್ಕೃತಿ, ಭಾಷೆ, ಕೃಷಿ, ಆಹಾರ ಪದ್ಧತಿ, ಆಚಾರ ವಿಚಾರ ಇವೆಲ್ಲವನ್ನು ತಿಳಿದುಕೊಂಡಾಗ ಇಡೀ ಭಾರತ ನಮಗೆ ಅರ್ಥ ಆಗುತ್ತೆ. ಇಲ್ಲದೆ ಹೋದ್ರೆ ಭಾರತ, ಏಕೆಂದ್ರೆ ನಾನು ಮೊದಲೇ ಹೇಳಿದ ಹಾಗೆ ಭಾರತ ಇವತ್ತು ವೈವಿಧ್ಯಮಯ ರಾಷ್ಟ್ರ. ಈಗ ನಾವು ಹೇಳಿದ್ರೆ ವಿವಿಧ ಧರ್ಮಗಳನ್ನ, ವಿವಿಧ ಭಾಷೆಗಳನ್ನ, ವಿವಿಧ ಜನಾಂಗಗಳನ್ನ ಹೊಂದಿರತಕ್ಕಂತ ಒಂದು ಬೃಹತ್ ರಾಷ್ಟ್ರ. ಇವತ್ತು 4635 ಬಗೆಯ ಜನಾಂಗೀಯ ಪಂಗಡಗಳನ್ನ ಹೊಂದಿದೆ, 325 ಭಾಷೆಗಳನ್ನ ಹೊಂದಿದೆ. ಆ 325 ಭಾಷೆಗಳಲ್ಲಿ 25 ಲಿಪಿಗಳು ಮಾತ್ರ ಇವೆ ಅಂತಕ್ಕಂಥ ಮಾತನ್ನ ಅವರು ಹೇಳ್ತಾರೆ. ಇನ್ನ ಇತಿಹಾಸದ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೋಬೇಕು ನಾವು, ಭಾರತ ಇತಿಹಾಸ ಬಗ್ಗೆ. ಅಂಬೇಡ್ಕರ್ ಅವರ ಒಂದು ಮಾತು ನೆನಪಿಗೆ ಬರುತ್ತೆ, ಇತಿಹಾಸವನ್ನ ಮರೆತವರು ಯಾವತ್ತೂ ಸಹ ಇತಿಹಾಸವನ್ನ ಸೃಷ್ಟಿಸಲಾರರು ಅಂತಕ್ಕಂಥ ಮಾತನ್ನ ಅವರು ಇಲ್ಲಿ ನೆನಪಿಸ್ತಾರೆ.
ಯಾಕೆಂದ್ರೆ ಭಾರತದ ಇತಿಹಾಸವನ್ನ ನಾವು ಪ್ರಾಚೀನ ಇತಿಹಾಸ, ಮಧ್ಯಕಾಲೀನ ಇತಿಹಾಸ, ಆಧುನಿಕ ಇತಿಹಾಸ ಅಂತ ವಿಂಗಡಣೆ ಮಾಡ್ತಾರೆ. ಪ್ರಾಚೀನ ಇತಿಹಾಸ ಅಂದ್ರೆ ಕ್ರಿಸ್ತಪೂರ್ವ 3000ದಿಂದ ಕ್ರಿಸ್ತಶಕ 985 ಅಂದ್ರೆ ಸಿಂಧೂ ನಾಗರಿಕತೆಯಿಂದ ಹಿಡಿದು ಮೌರ್ಯರು, ಗುಪ್ತರು, ಚಾಲುಕ್ಯರು, ಕುಶಾನರು, ರಾಷ್ಟ್ರಕೂಟರು ಅವರೆಲ್ಲ ಹೇಳ್ತಾರೆ, ಪಾಲವರು, ಪಾಂಡ್ಯರು ಎಲ್ಲ ರಾಜರು ಇವತ್ತು ದೇಶವನ್ನ ಆಳಿದ್ರು ಅವಾಗ ಪ್ರಾಚೀನ ಭಾರತದಲ್ಲಿ, ಮೌರ್ಯರಿಂದ ಹಿಡಿದು ಸಿಂಧೂ ನಾಗರಿಕತೆಯಿಂದ ಹಿಡಿದು. ಇನ್ನು ಮಧ್ಯಕಾಲೀನ ಭಾರತದಲ್ಲಿ ಕ್ರಿಸ್ತಶಕ 986ರಿಂದ 1756ವರೆಗೆ ಹೇಳ್ತಾರೆ ಅವರು, ಸುಲ್ತಾನರು, ಟರ್ಕಿಯನ್ಸ್, ಪರ್ಷಿಯನ್ಸ್, ಊಣರು, ತುಘಲಕರು, ಖಿಲ್ಜಿಗಳು, ಮೊಘಲರು, ಬಹಮನಿ ಸುಲ್ತಾನರು ಇವರೆಲ್ಲ ಮಧ್ಯಕಾಲೀನ ಭಾರತದಲ್ಲಿ ಅವರು ದೇಶವನ್ನ ಆಳಿರ್ತಾರೆ. ಇನ್ನು ಆಧುನಿಕ ಭಾರತ ಬರುತ್ತಲ್ಲ, ಈ ಆಧುನಿಕ ಭಾರತ 1757ರಿಂದ ನಾವೇನು ಸ್ವಾತಂತ್ರ್ಯ ಹೋರಾಟ ಪ್ರಾರಂಭ ಆಗೋದು ಪ್ರಸ್ತುತ, ಅದು ಸಿಪಾಯಿ ದಂಗೆ ಅಂತ ಏನ್ ಕರಿತೀವಿ, ಭಾರತದ ಮೊದಲ ಸ್ವಾತಂತ್ರ್ಯ ಹೋರಾಟ 1757ರಿಂದ ಪ್ರಸ್ತುತ ದಿನದವರೆಗೆ ಆಧುನಿಕ ಭಾರತ, ಆಧುನಿಕ ಇತಿಹಾಸ ಅಂತೀವಿ. ಇಲ್ಲಿ ನಾವು ಅವಾಗ ಫ್ರೆಂಚರು, ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು ಇವರೆಲ್ಲ ನಮ್ಮ ಮೇಲೆ ದಾಳಿ ಮಾಡಿ ಪರಕೀಯರ ಆಳ್ವಿಕೆಗೆ ಒಳಪಟ್ಟಿರ್ತಂತಹ ದೇಶ. ಅದರ ವಿರುದ್ಧ ನಾವು ಹೋರಾಟ ಮಾಡಿ 1947ರಲ್ಲಿ ನಾವು ಸ್ವಾತಂತ್ರ್ಯವನ್ನ ಪಡಿತೀವಿ. 1950ರಲ್ಲಿ ನಾವು ಗಣರಾಜ್ಯವನ್ನಾಗಿ ಘೋಷಣೆ ಮಾಡ್ತೀವಿ. ಇದನ್ನ ಅವರು ಇತಿಹಾಸದ ಬಗ್ಗೆ ಹೇಳ್ತಾರೆ. ಇನ್ನ ಧರ್ಮಗಳ ಬಗ್ಗೆನೂ ಹೇಳ್ತಾರೆ. ನಿಮ್ಗೆಲ್ಲ ಗೊತ್ತಿರಂಗೆ ಹಲವಾರು ಧರ್ಮಗಳಿದೆ. ಮೂಲತಃ ನಾವು ಹಿಂದೂ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮ, ಸಿಖ್ ಧರ್ಮ, ಇನ್ನೂ ಒಂದು ಸೇರಿಸಿದ್ದಾರೆ ಲಿಂಗಾಯತ ಧರ್ಮ ಅಂತ ಅವ್ರ ಈ ಪುಸ್ತಕದಲ್ಲಿ. ಸೊ ಈ ಧರ್ಮಗಳು ನಮ್ಮ ದೇಶದಲ್ಲೇ ಉಗಮ ಆಗಿರೋದು. ನಾವು ಧರ್ಮ ದೇವರು ಸೃಷ್ಟಿಸಿಲ್ಲ ಅಥವಾ ಧರ್ಮ ತನ್ನಷ್ಟಿಗೆ ಸೃಷ್ಟಿಯಾಗಿಲ್ಲ, ಮನುಷ್ಯ ಧರ್ಮವನ್ನ ಸೃಷ್ಟಿಸಿದೆ ಎಂದ ಮಾತನ್ನ ಅವರು ಅದನ್ನ ಸ್ಟ್ರೆಸ್ ಮಾಡಿ ಹೇಳ್ತಾರೆ. ಹಂಗೆ ಇನ್ನ ಇಸ್ಲಾಮು, ಕ್ರೈಸ್ತ ಧರ್ಮ, ಲಿಂಗಾಯತ ಧರ್ಮ, ಇಸ್ಲಾಂ, ಕ್ರೈಸ್ತ ಮತ್ತು ಪಾರ್ಸಿ, ಬಹುಯಿ ಅಂತ ಬರುತ್ತೆ. ಇವೆಲ್ಲ ಅನ್ಯ ದೇಶಗಳಿಂದ ಬಂದು ನಮ್ಮ ದೇಶದಲ್ಲಿ ಆ ಧರ್ಮ ಪ್ರಚಾರ ಮಾಡಿ ಆ ಧರ್ಮ ಅನುಯಾಯಿಗಳಾಗಿ ಇದಾಗಿದ್ದಾರೆ ಅಂತ ಹೇಳ್ತಾರೆ. ಇನ್ನು ಹಲವಾರು ಪಂಥಗಳು ಇದಾವೆ ಇಲ್ಲಿ. ಚೈತನ್ಯ ಪಂಥ, ನಾಥ ಪಂಥ, ಆರೂಢ ಪಂಥ, ಅವಧೂತ ಪಂಥ, ಸೂಫಿ ಪಂಥ, ಹೀಗೆ ಹಲವಾರು ಪಂಥಗಳಿದೆ. ಹಲವಾರು ಧರ್ಮಗಳು, ಹಲವಾರು ಪಂಥಗಳ ಒಂದು ವೈವಿಧ್ಯಮಯ ರಾಷ್ಟ್ರ ಅಂದ್ರೆ ನಮ್ಮ ಭಾರತ ದೇಶ ಅಂತಾರೆ. ಇನ್ನು ಜಾತಿಗಳ ಬಗ್ಗೆ ಬರ್ತಾರೆ. ಈ ಕೆಲಸದ ವಿಭಜನೆಯ ಮೇಲೆ ಅವತ್ತು ಈ ಚಾತುರ್ವರ್ಣಗಳ ನಿರ್ಮಾಣ ಆಗುತ್ತೆ. ವಿದ್ಯೆ ಬುದ್ಧಿಯ ಗುತ್ತಿಗೆದಾರರು ಬ್ರಾಹ್ಮಣರಾಗ್ತಾರೆ. ಯುದ್ಧ ಮಾಡ್ತಕ್ಕಂಥ ಶೌರ್ಯ ಪರಾಕ್ರಮಗಳೆಲ್ಲ ಏನಾಗ್ತಾರೆ, ಕ್ಷತ್ರಿಯರಾಗ್ತಾರೆ. ವಾಣಿಜ್ಯ ಮತ್ತು ವ್ಯಾಪಾರ ಕೈಗಾರಿಕೆಗಳನ್ನ ನಡೆಸ್ತಕ್ಕಂಥವ್ರು ವೈಶ್ಯರಾಗ್ತಾರೆ. ಇನ್ನ ಸಾಮಾಜಿಕ ವ್ಯವಸ್ಥೆಯ ಕೊನೆಯ ಹಂತ, ಅತ್ಯಂತ ಕಷ್ಟ ಮತ್ತು ಕೊಳಕಿನ ಕೆಲಸ ಮಾಡ್ತಕ್ಕಂಥ ಗುಲಾಮರು ಅಂತ ಕರೀತಾರೆ ಅವರು. ಆ ಕೊಳಕು ಕೆಲಸ ಮಾಡ್ತಕ್ಕಂಥ ಅತ್ಯಂತ ಕಷ್ಟಕರವಾದಂತ ಕೆಲಸ ಮಾಡ್ತಕ್ಕಂಥವ್ರನ್ನ ಶೂದ್ರರು ಅಂತ ಅವ್ರು ಮಾಡ್ತಾರೆ. ಈ 3 ವರ್ಗ ಇದೆಯಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಇವರು ಆಳುವವರು, ಇವರು ರೂಲರ್ಸ್ ಆಗ್ತಾರೆ. ಆದ್ರೆ ಈ ಶೂದ್ರವರು ಆಳಲ್ಪಟ್ಟವರು ಆಗ್ತಾರೆ. ಆ ಮಾತನ್ನ ಹೇಳ್ತಾರೆ. ಈ ಚಾತುರ್ವರ್ಣದ ಹೊರಗೆಯೂ ಸಹ ನಾವು 3 ರೀತಿಯ ಸಾಮಾಜಿಕ ವರ್ಗಗಳನ್ನ ವಿಂಗಡಿಸಿದ್ದಾರೆ. ಒಂದು ಅಪರಾಧಿ ಬುಡಕಟ್ಟುಗಳು ಅಂತ ಮಾಡ್ತಾರೆ, ಆದಿವಾಸಿ ಬುಡಕಟ್ಟುಗಳು, ಅಸ್ಪೃಶ್ಯರು, ಏನು ಅನ್ಟಚಬಲ್ಸ್ ಅಂತ ಕರಿತೀವಿ. ಆ 3ನೇ ವರ್ಗ, 3 ವರ್ಗಗಳ ಒಂದೊಂದು ಕಸುಬಿನ ಆಧಾರದ ಮೇಲೆ ಅವರು ಅಪರಾಧಿ ಬುಡಕಟ್ಟುಗಳು ಅಂತಾರೆ, ಆದಿವಾಸಿ ಬುಡಕಟ್ಟುಗಳು, ಅಸ್ಪೃಶ್ಯರು ಅಂತ ಹೇಳ್ತಾರೆ. ಇವತ್ತು ಸಹ ಜಾತಿ ಆಧಾರಿತ ಅಸಮಾನತೆ ಈ ದೇಶದಲ್ಲಿ ಕಂಡು ಬರುತ್ತೆ. ಜಾತಿಯ ಕಟ್ಟುಪಾಡುಗಳು ಇವತ್ತು ಕಂಡು ಬರ್ತಾ ಇದೆ. ಅಸಮಾನವಾದಂತಹ ಸಾಮಾಜಿಕ ವ್ಯವಸ್ಥೆ ಇವತ್ತು ದೇಶದಲ್ಲಿ ಇದೆ ಅಂತಕ್ಕಂಥ ಮಾತನ್ನ ಅವರು ಹೇಳ್ತಾರೆ. ಇನ್ನ ನ್ಯಾಯ ವಿತರಣಾ ಪದ್ಧತಿ, ಅದರ ಬಗ್ಗೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ. ಇನ್ನ ಧಾರ್ಮಿಕ ಕಟ್ಟುಪಾಡುಗಳ ಬಗ್ಗೆ ಹೇಳ್ತಾರೆ. ಸಾಮಾಜಿಕ ಮೌಲ್ಯಗಳು ಮತ್ತು ಮೂಢನಂಬಿಕೆಗಳ ಬಗ್ಗೆನೂ ಸಹ ಬೆಳಕು ಚೆಲ್ತಾರೆ. ಅಂದ್ರೆ ನಾನು ಹೇಳಿದಾಗೆ 20ನೇ ಶತಮಾನದ ಮಧ್ಯಭಾಗದವರೆಗೆ, ಅಂದ್ರೆ 1950ರವರೆಗೆ ನಮ್ಮ ದೇಶದ ಬಹುಪಾಲು ಜನ ಅಜ್ಞಾನಿಗಳಾಗಿದ್ರು, ಅವಿದ್ಯಾವಂತರಾಗಿದ್ರು, ಮೂಢನಂಬಿಕೆಗಳಿಂದ ಆವೃತರಾಗಿದ್ರು. ಅವರೆಲ್ಲ ಒಂಥರ ಈ ರೀತಿಯ ಅವಿದ್ಯಾವಂತರಾಗಿ, ಅಜ್ಞಾನಿಗಳಾಗಿ, ಮೂಢನಂಬಿಕೆಗಳ ದಾಸರಾಗಿ ಬದುಕಿದ್ರು ಅಂತಕ್ಕಂಥ ಮಾತನ್ನ ಅವರು ಹೇಳ್ತಾರೆ 20ನೇ ಶತಮಾನದ ಮಧ್ಯಭಾಗದವರೆಗೆ. ಇದು ಭಾಗ 3ರಲ್ಲಿ ಅವರು ಈ ಒಂದು ಭಾರತದ ಇತಿಹಾಸ, ಜಾತಿ, ಧರ್ಮ ಇದ್ರ ಬಗ್ಗೆ ಅವರು ಬೆಳಕು ಚೆಲ್ತಾರೆ. ಇನ್ನ ಭಾಗ 4 ಸ್ವಾತಂತ್ರ್ಯ ಹೋರಾಟ, ನಿಮಗೆಲ್ಲ ತಿಳಿದೇ ಇದೆ. ಅದನ್ನ ತುಂಬಾ ಸಂಕ್ಷಿಪ್ತವಾಗಿ ಹೇಳೋಣ. ಸ್ವಾತಂತ್ರ್ಯ ಹೋರಾಟ ಅಂತಕ್ಕಂಥದ್ದು ದೀರ್ಘಾವಧಿಯ ಹೋರಾಟ. ಅದು ಶತಮಾನಕ್ಕಿಂತಲೂ ಹೆಚ್ಚು ಕಾಲ ಕೇವಲ ಒಂದು ಸಮಸ್ಯೆಗಾಗಿ ಹೋರಾಟ ಮಾಡಿದ್ದಲ್ಲ. ಇದೊಂದು ದೀರ್ಘಕಾಲದ ಹೋರಾಟ. ಆರ್ಥಿಕ, ಸಾಮಾಜಿಕ ಹೋರಾಟ, ಬ್ರಿಟಿಷ್ ವಸಾಹತುಶಾಹಿಯ ವಿರುದ್ಧ ಹೋರಾಟ, ಪಾಳೆಗಾರಿಕೆ ಪದ್ಧತಿ ಹೋಗಬೇಕು ಅಂತಕ್ಕಂಥ ಹೋರಾಟ, ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಹೋರಾಟ, ಉಳುವವನಿಗೆ ಭೂಮಿ ದೊರೆಯಬೇಕು ಅಂತಕ್ಕಂಥ ಹೋರಾಟ. ಈ ಹೋರಾಟ ಕೇವಲ ಒಬ್ಬ ವ್ಯಕ್ತಿಯಿಂದ ಆದದ್ದಲ್ಲ. ಆದಿವಾಸಿಗಳು ಹೋರಾಟದಲ್ಲಿ ಪಾಲ್ಗೊಂಡ್ರು, ರೈತರು ಹೋರಾಟದಲ್ಲಿ ಪಾಲ್ಗೊಂಡ್ರು, ಕಾರ್ಮಿಕರು ಮಾಡ್ರು. ಅನಂತರ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಬಂದಂತಹ ಅಮೂಲ್ಯ ಅನುಭವಗಳೊಂದಿಗೆ ಗಾಂಧೀಜಿಯವರು ಸಹ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳಿಸ್ತಾರೆ. ಹಲವಾರು ಜನಾಂದೋಲನಗಳಾಗ್ತವೆ. ಅಸಹಕಾರ ಚಳುವಳಿ, ಕಾಯ್ದೆ ಭಂಗ ಚಳುವಳಿ, ಉಪ್ಪಿನ ಸತ್ಯಾಗ್ರಹ, ವಿದೇಶಿ ವಸ್ತುಗಳ ಬಹಿಷ್ಕಾರ, ಫಿಟ್ ಇಂಡಿಯಾ ಮೂವ್ಮೆಂಟ್, ಈ ರೀತಿ ಹಲವಾರು ಚಳುವಳಿಗಳ ಮೂಲಕ ನಮ್ಮ ದೇಶಕ್ಕೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಲಭಿಸಿತು ಅಂತ ಮಾತನ್ನ ಅವರು ಸಂಕ್ಷಿಪ್ತವಾಗಿ ಉಲ್ಲೇಖ ಮಾಡ್ತಾರೆ. ಇದು ಭಾಗ 4. ಭಾಗ 5 ಈಗ ಮುಖ್ಯವಾಗಿ ಹೋಗೋಣ. ಭಾರತದ ಸಂವಿಧಾನ ರಚನೆ.
ಇದು ಬಹಳ ಮುಖ್ಯ. ಯಾವ ರೀತಿ ಕಾನ್ಸ್ಟಿಟ್ಯೂಷನ್ ರಚನೆ ಆಯಿತು ನಾವೆಲ್ಲ ತಿಳಿದಿರೋ ಹಾಗೆ, ಏನು ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಂತಹ ಸಂದರ್ಭದಲ್ಲಿ ಅಲ್ಲಿ ಬ್ರಿಟಿಷ್ ಕೌನ್ಸಿಲ್ ಲಾಸ್ ಅಂತ ಮಾಡ್ತಾರೆ. ಬ್ರಿಟಿಷ್ ಕೌನ್ಸಿಲ್ ಕಾನೂನುಗಳ ಮೂಲಕ ಕೆಲವೊಂದು ಆಡಳಿತವನ್ನು ನಿರ್ವಹಿಸ್ತಿರ್ತಾರೆ. 1928ರಲ್ಲಿ ಮೋತಿಲಾಲ್ ನೆಹರೂರವರು ಅವರ ನೇತೃತ್ವದಲ್ಲಿ ಭಾರತಕ್ಕೆ ಒಂದು ಸಂವಿಧಾನ ಬೇಕು ಅಂತಕ್ಕಂಥ ಅರ್ಥದಲ್ಲಿ ಹೋರಾಟ ಮಾಡಿ ಒಂದು ಸಂವಿಧಾನವನ್ನ ಸಿದ್ಧಪಡಿಸಿ ಒಂದು ವರದಿಯನ್ನ ಮಂಡಿಸ್ತಾರೆ. ಅದನ್ನ ನೆಹರು ವರದಿ ಅಂತಾರೆ, ಮೋತಿಲಾಲ್ ನೆಹರೂರವರ ವರದಿ. ಆ ವರದಿಯನ್ನ ಬ್ರಿಟಿಷ್ ಸರ್ಕಾರ ನಿರಾಕರಣೆ ಮಾಡುತ್ತೆ, ಒಪ್ಕೊಳೋದಿಲ್ಲ. ನಂತರ ಎರಡನೇ ಮಹಾಯುದ್ಧ ನಡೆಯುತ್ತೆ. ಎರಡನೇ ಮಹಾಯುದ್ಧ ಮುಗಿದ ನಂತರ 1945ರಲ್ಲಿ ಕ್ಲೆಮೆಂಟ್ ಅಟ್ಲಿ ಅಂತಕ್ಕಂಥ ಪ್ರಧಾನಮಂತ್ರಿಯ ನೇತೃತ್ವದಲ್ಲಿ ಲೇಬರ್ ಪಕ್ಷ ಬ್ರಿಟನ್ ನಲ್ಲಿ ಅಧಿಕಾರಕ್ಕೆ ಬರುತ್ತೆ 1945. ಆಗ ನಂತರ 1946ರಲ್ಲಿ ಕ್ಲೆಮೆಂಟ್ ಅಟ್ಲಿ ಅವರು ಭಾರತಕ್ಕೆ ಸ್ವಾತಂತ್ರ್ಯ ಕೊಡುವ ಭರವಸೆಯನ್ನ ನೀಡ್ತಾರೆ. ಸಂವಿಧಾನ ಸಭೆ ರಚಿಸಿಕೊಳ್ಳಲು ಅನುಮತಿಯನ್ನ ನೀಡ್ತಾರೆ ಕ್ಲೆಮೆಂಟ್ ಅಟ್ಲಿ. ಆ ಸಂವಿಧಾನ ಸಭೆಯಲ್ಲಿ ಏನು ಸದಸ್ಯರು ಇರಬೇಕು ಅಂದಾಗ 389 ಸದಸ್ಯರನ್ನ ಫಸ್ಟ್ ಒಂದು ಲಿಸ್ಟ್ ಮಾಡ್ತಾರೆ. ಕೊನೆಗೆ ಅದನ್ನ 272ಕ್ಕೆ ಇಳಿಸ್ತಾರೆ ಸಂವಿಧಾನ ಸಭೆಯ ಸದಸ್ಯರನ್ನ. ಆ ಸಂವಿಧಾನ ಸಭೆಯ ಸದಸ್ಯರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಏನು ಮೊದಲ ರಾಷ್ಟ್ರಪತಿ ಅಂತ ನಾವು ಏನಿದ್ದೀವಿ, ಅವರನ್ನ ಆ ಸಂವಿಧಾನ ಸಭೆಯ ಅಧ್ಯಕ್ಷರನ್ನಾಗಿ ಹಾಗೂ ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ನೇಮಕ ಮಾಡ್ತಾರೆ, ಆಯ್ಕೆ ಮಾಡ್ತಾರೆ ಅವರು. ಸೊ ಅಲ್ಲಿ ಇಬ್ರು ಸಹ ಇನ್ನು ಎಲ್ಲ ಸದಸ್ಯರು ಈ ಸಂವಿಧಾನ ರಚನೆಯಲ್ಲಿ ಪಾಲ್ಗೊಳ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇನ್ನ ಈ ಸಂವಿಧಾನಗಳಲ್ಲಿ ಭಾರತದ ಸಂವಿಧಾನ ರಚನೆ ಮಾಡ್ಬೇಕಾದ್ರೆ ಹಲವಾರು ದೇಶಗಳ ಸಂವಿಧಾನವನ್ನ ಉಲ್ಲೇಖ ಮಾಡಿ ಅಮೆರಿಕ, ಫ್ರಾನ್ಸ್, ಜರ್ಮನಿ, ರಷ್ಯಾ, ಕೆನಡಾ, ಐರ್ಲೆಂಡ್ ಈ ದೇಶಗಳ ಸಂವಿಧಾನಗಳನ್ನೆಲ್ಲ ಅಧ್ಯಯನ ಮಾಡ್ತಾರೆ. ವಿಶೇಷವಾಗಿ ಅಂಬೇಡ್ಕರ್ ಅವರು ಆ ಸಂವಿಧಾನದ ಉತ್ತಮ ಅಂಶಗಳನ್ನ ನಾವು ಪಡೆದುಕೊಂಡು ನಮ್ಮ ಸಂವಿಧಾನವನ್ನ ಬರವಣಿಗೆ ಮಾಡ್ತಾರೆ. ಈ ಸಂವಿಧಾನ ಇಡೀ ಜಗತ್ತಿನಲ್ಲೇ ಅತಿ ದೊಡ್ಡ ಲಿಖಿತ ಸಂವಿಧಾನ ಆಗತ್ತೆ. ಇದನ್ನ ಬರೀಬೇಕಲ್ಲ ಕೈ ಬರಹದಲ್ಲಿ. ಒಬ್ರು ಅವರು ಹಣ ಕೊಡ್ತೀವಿ ಅಂತ ಹೇಳ್ತಾರೆ, ಜವಾಹರ್ಲಾಲ್ ನೆಹರೂರವರು ಹಣ ಕೊಟ್ಟು ಯಾರ ಕೈಲಾರು ಬರ್ಸೋಣ ಅಂತಾರೆ. ಆದ್ರೆ ಪ್ರೇಮ್ ಬಿಹಾರಿ ನಾರಾಯಣನ್ ಅವರು ನಾನು ಯಾವುದೇ ಹಣವನ್ನ ಪ್ರತಿಫಲ ನಿರೀಕ್ಷೆ ಇಲ್ಲದೆ ನನ್ನ ಕೈ ಬರಹದಿಂದ ನಾನು ಬರೀತೀನಿ ಅಂತ ಹೇಳಿ ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ 2 ಭಾಷೆಗಳಲ್ಲಿ 479 ಪುಟಗಳನ್ನ ಬರೀತಾರೆ. ಅವರು ಒಂದೇ ಒಂದು ಕೋರಿಕೆ ಸಲ್ಲಿಸ್ತಾರೆ, ಪ್ರತಿ ಪುಟದಲ್ಲಿ ನನ್ನ ಹೆಸರನ್ನ ನೋಂದಾಯಣೆ ಮಾಡಕ್ಕೆ ಹೆಸರು ಬರೀಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳ್ತಾರೆ. ಕೊನೆಯ ಪುಟದಲ್ಲೂ ಅವ್ರ ಹೆಸರು ಬರುತ್ತೆ. ಅವ್ರ ತಾತನ ಹೆಸರದ್ದು ಕೊನೆಯ ಪುಟದಲ್ಲಿ ಯಾರು ಪ್ರೇಮ್ ಬಿಹಾರಿ ನಾರಾಯಣ್ ರವರು ಅದನ್ನ ನಮೂಸ್ತಾರೆ. ಸಂವಿಧಾನವನ್ನು ಬರೆದವರು ಪ್ರೇಮ್ ಬಿಹಾರಿ ನಾರಾಯಣ್. ಸಂವಿಧಾನಕ್ಕೆ ಸುಂದರ ಕಲೆಯ ಸ್ಪರ್ಶ ನೀಡಿದವರು ನಂದಾಲಾಲ್ ಬೋಸ್. ರವೀಂದ್ರನಾಥ್ ಟ್ಯಾಗೋರ್ ಅವರ ಶಾಂತಿನಿಕೇತನದಲ್ಲಿ ಪ್ರೊಫೆಸರ್ ಆಗಿದ್ದಂತಹ ನಂದಾಲಾಲ್ ಬೋಸ್ ರವರು ಆ ಸುಂದರ ಕಲೆಯ ಸ್ಪರ್ಶವನ್ನು ನೀಡ್ತಾರೆ. ಹೀಗೆ ಭಾರತದ ಸಂವಿಧಾನ ರಚನೆಗೆ ಅಂಬೇಡ್ಕರ್ ಅವರ ಕೊಡುಗೆ ಬಗ್ಗೆ ಆ ಸಂವಿಧಾನ ಸಭೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಸಹ ಪ್ರಶಂಸೆಯ ಮಾತುಗಳನ್ನ ಆಡ್ತಾರೆ, ತುಂಬಾ ಶ್ಲಾಘನೀಯ ಮಾತುಗಳು ಹೇಳ್ತಾರೆ. ಅಂತಹ ವಿದ್ವತ್ತನ್ನ, ಪಾಂಡಿತ್ಯನ ಒಂದು ಅತ್ಯಂತ ಶ್ರದ್ಧೆ, ಕಾಳಜಿ ಹಾಗೂ ಬದ್ಧತೆ, ಪರಿಶ್ರಮದೊಂದಿಗೆ ಈ ಒಂದು ನಮ್ಮ ಭಾರತದ ಸಂವಿಧಾನವನ್ನು ರಚನೆ ಮಾಡಿದಂತಹ ಅಂಬೇಡ್ಕರ್ ಅವರನ್ನ ತುಂಬಾ ಗುಣಗಾನ ಮಾಡ್ತಾರೆ ಬಾಬು ರಾಜೇಂದ್ರ ಪ್ರಸಾದ್ ಮತ್ತು ಟಿ ಕೃಷ್ಣಮಾಚಾರ್ಯ ಅವರು. ಅದನ್ನೆಲ್ಲ ಉಲ್ಲೇಖಗಳು ಇದರಲ್ಲಿದೆ, ಅವರ ಮಾತುಗಳನ್ನ ಹೇಳಿದ್ದಾರೆ. ಇಂತಹ ಸಂವಿಧಾನ ರಚನೆಯಾದಂತಹ ಈ ಒಂದು ಸಂವಿಧಾನವನ್ನ 1949 ನವೆಂಬರ್ 26ರಂದು ಅಂಗೀಕಾರ ಮಾಡ್ತೀವಿ, ಸರ್ಕಾರಕ್ಕೆ ಸ್ವೀಕರಿಸ್ತಾರೆ. ಅಂಗೀಕಾರಗೊಂಡ ದಿನ ಅದನ್ನ ಮೊದಲು ನಾವು ಕಾನೂನು ದಿನ ಅಂತ ಕರೀತಿದ್ರು, ಲಾ ಡೇ ಅಂತ ಕರೀತಿದ್ರು. ನಂತರ 2 ವರ್ಷದಿಂದ ನವೆಂಬರ್ 26ರನ್ನ ನಾವು ಸಂವಿಧಾನ ದಿನ, ಕಾನ್ಸ್ಟಿಟ್ಯೂಷನಲ್ ಡೇ ಅಂತ ನಾವು ಆಚರಣೆ ಮಾಡ್ತಾ ಇದ್ವಿ. ಈ ಒಂದು ಕೈ ಬರಹದಲ್ಲಿದ್ದ ಸಂವಿಧಾನಕ್ಕೆ ಎಲ್ಲ ಸದಸ್ಯರು ಸಹಿ ಹಾಕ್ತಾರೆ. 1950 ಜನವರಿ 24ರಂದು ಎಲ್ಲ 272 ಸದಸ್ಯರು ಸಹಿ ಮಾಡ್ತಾರೆ. ಆ 272 ಸದಸ್ಯರಲ್ಲಿ 15 ಮಹಿಳೆಯರಿದ್ರು. ಅದರಲ್ಲಿ ಎಲ್ಲ ವರ್ಗದ ಕಾರ್ಮಿಕರು ಇದ್ರು, ಮಹಿಳೆಯರಿದ್ರು, ವಿದ್ವಾಂಸರಿದ್ರು, ಕಾನೂನು ಪಂಡಿತರಿದ್ರು, ರಾಜಕೀಯ ಮುತ್ಸದ್ದಿಗಳಿದ್ರು. ಎಲ್ಲ ವರ್ಗದ ಜನರನ್ನ, ಅನುಸೂಚಿತ ಜಾತಿ, ಅನುಸೂಚಿತ ಪಂಗಡದ ವಿದ್ವಾಂಸರುಗಳು, ಎಲ್ಲ ವರ್ಗವನ್ನ ಸೇರಿಸಿಕೊಂಡಿರ್ತಕ್ಕಂಥ ಒಂದು ಸಂವಿಧಾನ ಸಭೆಯ ಎಲ್ಲ ಸದಸ್ಯರುಗಳು ಆ ಒಂದು ಕೈ ಬರಹದ ಸಂವಿಧಾನದ ಪ್ರತಿಗೆ ಸಹಿ ಮಾಡ್ತಾರೆ. ಅದನ್ನ ಇವತ್ತು ಸಹ ನಾವು ಸಂವಿಧಾನ ಜಾರಿಗೆ ಬಂದಿದ್ದೆ ಯಾವಾಗ 26 ಜನವರಿ 1950. ಯಾಕೆ 26ನೇ ಸೆಲೆಕ್ಟ್ ಮಾಡಿರೋದ್ರೆ, ಆಯ್ಕೆ ಮಾಡಿಕೊಂಡ್ರೆ 1930ರಲ್ಲಿ ಜನವರಿ 26ರಂದು ನಡೆದಿದ್ದ ಪೂರ್ಣ ಸ್ವರಾಜ್, ಅವತ್ತೇ ಸ್ವಾತಂತ್ರ್ಯ ಬರಬೇಕು ಅಂತ ಪೂರ್ಣ ಸ್ವರಾಜ್ ಆಂದೋಲನದ ನೆನಪಿಗಾಗಿ, ಸ್ಮರಣೆಗಾಗಿ ಆ ದಿನವನ್ನ ಜನವರಿ 26ರನ್ನ ಆಯ್ಕೆ ಮಾಡಿ ಅದನ್ನು ಗಣರಾಜ್ಯೋತ್ಸವದ ದಿನವೆಂದು ಘೋಷಣೆ ಮಾಡಲಾಯಿತು. ಸಂವಿಧಾನ ಜಾರಿಗೆ ಬಂದ ದಿನ ನಾವು ಪ್ರತಿ ವರ್ಷ ಗಣರಾಜ್ಯೋತ್ಸವ ದಿನವಾಗಿ, ಪ್ರಜಾರಾಜ್ಯ ದಿನವಾಗಿ, ರಿಪಬ್ಲಿಕ್ ಡೇ ಆಗಿ ಆಚರಣೆ ಮಾಡ್ತೀವಿ. ಇದು ಭಾಗ 5ರ ಒಂದು ಸಂಕ್ಷಿಪ್ತ ವಿವರಣೆ. ಇನ್ನ ಭಾಗ 6ಕ್ಕೆ ಬರೋಣ. ನಮ್ಮ ಸಂವಿಧಾನದಲ್ಲಿ ಏನಿದೆ ಎಲ್ಲ ಮಾತಾಡ್ತಿರ್ತೀವಿ, ಆರ್ಟಿಕಲ್ಸ್ ಅನ್ನ ನೋಡ್ತಾ ಇರ್ತೀವಿ, ಆದ್ರೆ ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ವಿಧಿಗಳು ಅಂತೀವಿ, ಅನುಚ್ಛೇದಗಳು ಅಂತೀವಿ, ಅವರವರ ಭಾಷೆನಲ್ಲಿ ಹೇಳ್ತೀವಿ. ಸೊ ನಮ್ಮ ಸಂವಿಧಾನದಲ್ಲಿ ಏನಿದೆ? ನಮ್ಮ ಸಂವಿಧಾನದಲ್ಲಿ 25 ಅಧ್ಯಾಯಗಳು, 12 ಅನುಸೂಚಿಗಳು, ಆಮೇಲೆ ಪ್ರತಿ ಅಧ್ಯಾಯದಲ್ಲೂ ಅನುಚ್ಛೇದಗಳಿವೆ, ಅಂದ್ರೆ ವಿಧಿಗಳು, ಆರ್ಟಿಕಲ್ಸ್ ಅಂತ ಕರಿತೀವಿ. 395 ಆರ್ಟಿಕಲ್ಸ್ ಇದೆ.
ಅಲ್ಲಿ ಎಲ್ಲವಕ್ಕೂ ಒಂದೊಂದು ಕೊಡ್ತಾರೆ. ಮೊದಲನೇದಾಗಿ ನಮ್ದು ಭಾರತ ಒಂದು ಫೆಡರಲ್ ಸಿಸ್ಟಮ್, ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಕರಿತೀವಿ. ಒಕ್ಕೂಟ ವ್ಯವಸ್ಥೆನಲ್ಲಿ ಆ ಮೊದಲನೇ ಅಧ್ಯಯನದಲ್ಲೇ ಅವರು 1ರಿಂದ 4 ಆರ್ಟಿಕಲ್ಸ್, ಅದು ಒಕ್ಕೂಟ ಮತ್ತು ಅದರ ರಾಜ್ಯ ಕ್ಷೇತ್ರದ ಬಗ್ಗೆ ಮಾಹಿತಿ ಕೊಡ್ತಾರೆ. 5ರಿಂದ 11 ಪೌರತ್ವ, ನಾಗರಿಕತ್ವದ ಬಗ್ಗೆ ಮಾಹಿತಿ ಇರುತ್ತೆ, ಅವೆಲ್ಲ ವಿಧಿಗಳಿದಾವೆ. 12ರಿಂದ 35 ಆರ್ಟಿಕಲ್ ನಂಬರ್ 12 to 35 ಮೂಲಭೂತ ಹಕ್ಕುಗಳ ಬಗ್ಗೆ ಇದೆ. 36ರಿಂದ 51 ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಬಗ್ಗೆ ಹೇಳ್ತಾರೆ. 51A ಮೂಲಭೂತ ಕರ್ತವ್ಯಗಳು. ಈಗ ಹೇಳ್ತಾ ಹೋದ್ರೆ 395 ಇದೆ. 368ನೇ ವಿಧಿ ಇದೆಯಲ್ಲ, ಅದು ಸಂವಿಧಾನವನ್ನ ತಿದ್ದುಪಡಿ ಮಾಡತಕ್ಕಂತ ಅವಕಾಶವನ್ನ ಸಂಸತ್ತಿಗೆ ನೀಡಿದೆ. ಸಂಸತ್ತೇ ಪರಮಾಧಿಕಾರವನ್ನ ಹೊಂದಿರತಕ್ಕಂಥದ್ದು. ಆ ಸಂಸತ್ತಿನಲ್ಲಿ ಸಂವಿಧಾನದ ಮೂಲ ತತ್ವಗಳನ್ನ ಹೊರತುಪಡಿಸಿ ಅದೊಂದು ಮೂಲ ತತ್ವಗಳನ್ನ ಯಾರೂ ತಿದ್ದಲಿಕ್ಕೆ ಅಥವಾ ತಿದ್ದುಪಡಿ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಅದನ್ನ ಬದಲಾವಣೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಮೊದಲು ಒಂದ್ಸಲ ಒಂದು 6-7 ವರ್ಷಗಳ ಹಿಂದೆ ಕೂಗೆದ್ದಿತ್ತು, ಸಂವಿಧಾನವನ್ನ ಬದಲಾಯಿಸಬೇಕು, ಸಂವಿಧಾನವನ್ನ ತಿದ್ದಬೇಕು ಅಂತಕ್ಕಂಥ ಮಾತಿನ ಮೂಲಕ ಇಡೀ ದೇಶದಾದ್ಯಂತ ಒಂದು ರೀತಿಯ ಸಂಚಲನ ಮೂಡಿತು. ಆದ್ರೆ ಸಂವಿಧಾನದ ಮೂಲ ತತ್ವಗಳನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸಲಿಕ್ಕೆ, ತಿದ್ದುಪಡಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅದನ್ನ ಮುಂದೆ ಹೇಳ್ತೀನಿ. ಹೀಗೆ ಭಾರತದಲ್ಲಿ ಸಂವಿಧಾನವೇ ಸರ್ವೋಚ್ಚವಾದ್ದು. ನಮ್ಮ ಸಂವಿಧಾನದ ಮೂಲಭೂತ ತತ್ವಗಳು, ಆಶಯಗಳು, ಸಿದ್ಧಾಂತಗಳನ್ನ ಸಾರಾಂಶ ರೂಪದಲ್ಲಿ ತಿಳಿಸುವುದನ್ನೇ ನಾವು ಪೀಠಿಕೆ ಅಂತ ಕರಿತೀವಿ. ಇಲ್ಲಿದೆ, ಪೀಠಿಕೆಯನ್ನು ಓದಿಸ್ಬೇಕಾಯ್ತು, ಭಾರತದ ಜನತೆಯಾದ ನಾವು ಅಂತ ಇಲ್ಲಿ ಪೀಠಿಕೆನೆ ಕೊಟ್ಟಿದ್ದಾರೆ ಸಂವಿಧಾನ. ಈ ಸಂವಿಧಾನದ ಪೀಠಿಕೆಯಲ್ಲಿ ಪ್ರಿಯಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತೀವಿ, ಸಂವಿಧಾನದ ಪ್ರಸ್ತಾವನೆ ಅಂತಲೂ ಕರಿತೀವಿ. ಇದರಲ್ಲಿ ನಮ್ಮ ಸಂವಿಧಾನದ ಮೂಲಭೂತ ತತ್ವಗಳು ನಾವ್ ಹೇಳಿವಲ್ಲ, ಅದು ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ ಅಂತ ಹೇಳಿದ್ದು, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಏಕತೆ, ಸಮಗ್ರತೆ, ಅಖಂಡತೆ, ಇವೆಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯಗಳ ಬಗ್ಗೆ ಸಾಕಷ್ಟು ಅದರಲ್ಲಿ ಒಂದು ಮಾಹಿತಿ ಇದೆ. ಹಾಗಾಗಿ ಅದು ಸಂವಿಧಾನದ ಪ್ರಸ್ತಾವನೆ ಅಂತ ಕರಿತೀವಿ. ಇನ್ನ ಈ ಒಂದು 1976 ನೆನಪಿರ್ಬೇಕು, ಇಲ್ಲೆಲ್ಲ ಹಿರಿಯರಿದ್ದಾರೆ, ಅವ್ರಿಗೆ ಎಮರ್ಜೆನ್ಸಿ ಪೀರಿಯಡ್ ಗೊತ್ತು. ನಾವಿನ್ನು ಸಣ್ಣ ಹುಡುಗರು. 76ರಲ್ಲಿ ಒಂದು 7 ವರ್ಷನ 8 ವರ್ಷದ ಬಾಲಕನ, ಏನೋ ಎಮರ್ಜೆನ್ಸಿ, ಅದೇನೋ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಅಂತ ಓಡೋಗ್ಬಿಡೋರೆಲ್ಲ ಹಳ್ಳಿಗಳಲ್ಲಿ. ಆ ತರ ಒಂದು ಅಲ್ಲಿ ಸಂಜಯ್ ಗಾಂಧಿ ಅವರು ಅವಾಗ ಎಮರ್ಜೆನ್ಸಿ ಪೀರಿಯಡ್ ಅಲ್ಲಿ ಎಲ್ಲರನ್ನೂ ಅರೆಸ್ಟ್ ಮಾಡಿದ್ರು. ಅದೇನೇನೋ ಇದೆ. 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ತರ್ತಾರೆ. ಆ ತಿದ್ದುಪಡಿ ತಂದು ಪೀಠಿಕೆಯಲ್ಲಿ ನಾನು ಪ್ರಿಯಂಬಲ್ ಅನ್ನಲ್ಲ, ಅದರಲ್ಲಿ ಸಮಾಜವಾದ, ಏಕತೆ ಮತ್ತು ಜಾತ್ಯತೀತ ಪದಗಳನ್ನ ಸೇರಿಸ್ತಾರೆ. ಅವಾಗ ಅಲ್ಲಿವರೆಗೂ ಇರಲ್ಲ ಜಾತ್ಯತೀತ, ಏಕತೆ ಮತ್ತು ಸಮಾಜವಾದ ಪದಗಳು ಪೀಠಿಕೆಯಲ್ಲಿ ಇರಲ್ಲ, ಆಗ ಸೇರ್ಪಡೆ ಆಗ್ತವೆ. ಇನ್ನು ಮುಖ್ಯವಾಗಿ ನಮ್ಮ ಸಂವಿಧಾನದ ಆಶಯಗಳೇ 3: ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವ. ಇದನ್ನ ನಾವೆಲ್ಲರೂ ಪರಿಗಣಿಸಬೇಕು. ಇದರಲ್ಲಿ ಫಂಡಮೆಂಟಲ್ ರೈಟ್ಸ್ ಅನ್ನ ಹೇಳಿದೀವಿ ನಾವು, ಮೂಲಭೂತ ಹಕ್ಕುಗಳು. ಪ್ರತಿಯೊಬ್ಬ ನಾಗರಿಕರಿಗೂ ಸ್ವಾತಂತ್ರ್ಯದ ಹಕ್ಕು, ಸಮಾನತೆಯ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಹಕ್ಕು, ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಈ 6 ಹಕ್ಕುಗಳು ಮೂಲಭೂತ ಹಕ್ಕುಗಳು. ಮೊದಲು ಆಸ್ತಿ ಹಕ್ಕು ಸಹ ಮೂಲಭೂತ ಹಕ್ಕಾಗಿತ್ತು, ಅದನ್ನ ತಿದ್ದುಪಡಿಯ ಮೂಲಕ ಅದನ್ನ ಕ್ಯಾನ್ಸಲ್ ಮಾಡಿದ್ವಿ. ಹೀಗೆ ಕೇವಲ 7 ಮೂಲಭೂತ ಹಕ್ಕುಗಳು ಮೊದಲಿದ್ದು, ನಂತರ ಅದು 6 ಮೂಲಭೂತ ಹಕ್ಕುಗಳಾಗಿ ಕನ್ವರ್ಟ್ ಆಗಿದೆ. ಸೊ ಮೂಲಭೂತ ಹಕ್ಕುಗಳನ್ನ ಪ್ರತಿಯೊಬ್ಬ ನಾಗರಿಕನಿಗೆ, ಪ್ರಜೆಗೆ ಭಾರತದ ಸಂವಿಧಾನ ನೀಡಿದೆ. ಅದರ ಜೊತೆನಲ್ಲೇ ಮೂಲಭೂತ ಕರ್ತವ್ಯಗಳನ್ನು ನೀಡಿದೆ. ನಾವು ಇವತ್ತು ಹಕ್ಕುಗಳ ಬಗ್ಗೆ ನಾವು ಹೋರಾಟ ಮಾಡ್ತೀವಿ, ನಮಗೆ ಬೇಕು ಅಂತೀವಿ, ಆದ್ರೆ ಮೂಲಭೂತ ಕರ್ತವ್ಯಗಳನ್ನೇ ನಾವು ಮರ್ತಿದೀವಿ. ಇದು ಬಹಳ ಮುಖ್ಯ. ಏನಂತ ಹೇಳ್ತಾರೆ ಮೂಲಭೂತ ಕರ್ತವ್ಯಗಳ ಬಗ್ಗೆ? ಮೊದಲನೇದಾಗಿ ರಾಷ್ಟ್ರಗೀತೆ, ರಾಷ್ಟ್ರಧ್ವಜ, ರಾಷ್ಟ್ರ ಲಾಂಛನ ಹಾಗೂ ಸಂವಿಧಾನದ ಆದರ್ಶಗಳನ್ನ ನಾವೆಲ್ಲ ಗೌರವಿಸಬೇಕು. ಭಾರತದ ಸಮಗ್ರತೆ, ಐಕ್ಯತೆ ಹಾಗೂ ಸಾರ್ವಭೌಮತ್ವವನ್ನ ಎತ್ತಿ ಹಿಡಿಯುವುದು, ಬಹುತ್ವದ ಸಂಸ್ಕೃತಿಯನ್ನ, ಬಹುತ್ವದ ಪರಂಪರೆಯನ್ನ ಗೌರವಿಸುವುದು ಹಾಗೂ ರಕ್ಷಿಸುವುದು, ಸಾರ್ವಜನಿಕ ಸ್ವತ್ತನ್ನ ರಕ್ಷಿಸುವುದು ಹಾಗೂ 6ರಿಂದ 14 ವಯೋಮಾನದ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ತಕ್ಕಂಥದ್ದು. ಹೀಗೆ ಹಲವಾರು ಅಂಶಗಳನ್ನ, ಆಮೇಲೆ ವೈಜ್ಞಾನಿಕ ಮನೋಭಾವನೆ, ಮಾನವೀಯತೆಯನ್ನ ಬೆಳೆಸುವುದು, ಇವೆಲ್ಲ ಸಹ ನಮ್ಮ ಮೂಲಭೂತ ಕರ್ತವ್ಯಗಳಾಗಿದೆ, ಫಂಡಮೆಂಟಲ್ ಡ್ಯೂಟೀಸ್ ಅಂತ ಕರಿತೀವಿ. ಸೊ ಅದನ್ನ ನಾವು ಮಾಡಬೇಕು. ಇನ್ನು ಮುಖ್ಯವಾಗಿ ದುಡಿಯುವ ವರ್ಗದ ಹಕ್ಕುಗಳ ಬಗ್ಗೆ ನಾವು ಮಾಹಿತಿ ಕೊಟ್ಟಿದ್ದಾರೆ. ಲಿಂಗ ಸಮಾನತೆ ಇದೆ, ಯಾವುದೇ ತಾರತಮ್ಯ ಇಲ್ಲ ನಮ್ಮ ಸಂವಿಧಾನದಲ್ಲಿ. ಇನ್ನು ಅಸ್ಪೃಶ್ಯತೆ ನಿವಾರಣೆ ಮತ್ತು ಅಸ್ಪೃಶ್ಯರ ವಿಮೋಚನೆಗೆ ತುಂಬಾ ಆರ್ಟಿಕಲ್ಸ್ ಇದೆ, 15, 16, 17, 21. ಅದರಲ್ಲೂ ಮುಖ್ಯವಾಗಿ ಆರ್ಟಿಕಲ್ ನಂಬರ್ 17, ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ. ಯಾವುದೇ ಕಾರಣಕ್ಕೂ ಅಸ್ಪೃಶ್ಯತೆಯ ಆಚರಣೆ ನಿಷೇಧವನ್ನು ನಮ್ಮ ಭಾರತ ಸಂವಿಧಾನ ಮಾಡಿದೆ. ಇದು ನಮ್ಮ ಸಂವಿಧಾನದ ಏನಿದೆ ಸಂವಿಧಾನದಲ್ಲಿ ಅನ್ನೋದ್ರ ಬಗ್ಗೆ ನಾನು ಸಂಕ್ಷಿಪ್ತವಾದ ವಿವರಣೆ. ಇನ್ನು ಭಾಗ 7 ಬರೋಣ. ಸಂವಿಧಾನದ ಮೂಲ ತತ್ವಗಳು. ನಾನು ಮೊದಲೇ ಹೇಳಿದೆ, ಸಂವಿಧಾನದ ಮೂಲ ತತ್ವಗಳನ್ನ ಆರ್ಟಿಕಲ್ 368 ಪ್ರಕಾರ ತಿದ್ದುಪಡಿ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಬದಲಾವಣೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕೆಂದ್ರೆ 368ನೇ ವಿಧಿ ಸಂಸತ್ತಿಗೆ ಪರಮಾಧಿಕಾರವನ್ನ ನೀಡಿದ್ರು ಸಹ ಕೆಲವು ವಿಷಯಗಳಲ್ಲಿ ಸಂವಿಧಾನವನ್ನ ತಿದ್ದುಪಡಿ ಮಾಡಬಹುದು, ಅದಕ್ಕೆ ಸಂಸತ್ತಿಗೆ ಅಧಿಕಾರ ಇದೆ. ಆದ್ರೆ ಮೂಲಭೂತ ತತ್ವಗಳಾದಂತಹ ಯಾವ ಮೂಲ ತತ್ವಗಳು? ಸಂವಿಧಾನದ ಪರಮಾಧಿಕಾರ,
ಆ ಪರಮಾಧಿಕಾರವನ್ನು ತಿದ್ದುಪಡಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಭಾರತದ ಸಾರ್ವಭೌಮತ್ವ, ಸಂಸದೀಯ ಪ್ರಜಾಪ್ರಭುತ್ವ, ಈ ಒಂದು ಪಾರ್ಲಿಮೆಂಟರಿ ಡೆಮೋಕ್ರಸಿ ಅಂತ ಏನ್ ಕರಿತೀವಿ ಅದನ್ನ ಚೇಂಜ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಲೋಕಸಭೆ, ರಾಜ್ಯಸಭೆ ಇರಲೇಬೇಕು, ವಿಧಾನಸಭೆ, ವಿಧಾನ ಪರಿಷತ್ ಇರಬೇಕು. ಸೊ ಅದನ್ನೆಲ್ಲ ಏನು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಕಲ್ಯಾಣ ರಾಷ್ಟ್ರದ ಪರಿಕಲ್ಪನೆ, ವೆಲ್ಫೇರ್ ಸ್ಟೇಟ್ ಅಂತ ನಾವ್ ಏನ್ ಕೇಳ್ತೀವಿ, ಜನರ ಒಂದು ಕಲ್ಯಾಣಕ್ಕಾಗಿ ಆ ಘೋಷಣೆ ಮಾಡತಕ್ಕಂತ ಕಲ್ಯಾಣ ಕಾರ್ಯಕ್ರಮಗಳ ಯಾವ ಪರಿಕಲ್ಪನೆ ಚೇಂಜ್ ಮಾಡಂಗಿಲ್ಲ. ಇನ್ನು ಧರ್ಮ ನಿರಪೇಕ್ಷತೆ ಮತ್ತು ಜಾತ್ಯತೀತತೆ, ಒಕ್ಕೂಟದ ಸ್ವರೂಪ, ಯೂನಿಯನ್ ಆಫ್ ಸ್ಟೇಟ್ಸ್ ಚೇಂಜ್ ಮಾಡಂಗಿಲ್ಲ. ಸಾಮಾಜಿಕ ನ್ಯಾಯ ಬಹಳ ಇಂಪಾರ್ಟೆಂಟ್, ಸೋಷಿಯಲ್ ಜಸ್ಟಿಸ್, ದೇಶದ ಐಕ್ಯತೆ ಮತ್ತು ಸಮಗ್ರತೆ, ಜುಡಿಷಿಯಲ್ ರಿವ್ಯೂ ಅಂತೀವಿ, ನ್ಯಾಯಿಕ ಪುನರಾವಲೋಕನ, ಮೂಲಭೂತ ಹಕ್ಕುಗಳನ್ನ ನಾವು ತಿದ್ದುಪಡಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟಪಡ್ತಾರೆ. ಇದು ಸಂವಿಧಾನದ ಮೂಲ ತತ್ವಗಳು. ಇನ್ನ ಭಾಗ 8 ಬರೋಣ, ಸಂವಿಧಾನದ ತಿದ್ದುಪಡಿಗಳು. ಸಂವಿಧಾನದ ತಿದ್ದುಪಡಿಗಳಲ್ಲಿ ಇವತ್ತು 75 ವರ್ಷ ಆಗಿದೆ ನಮ್ಮ ಸಂವಿಧಾನ ಜಾರಿಗೆ ಬಂದು. ಸುಮಾರು 106 ಬಾರಿ ಸಂವಿಧಾನವನ್ನ ತಿದ್ದುಪಡಿ ಮಾಡಲಾಗಿದೆ. ಈ ಪುಸ್ತಕದಲ್ಲಿ 105 ತಿದ್ದುಪಡಿ ಇದೆ, 106ನೇದು ತಿದ್ದುಪಡಿ ಆಗಿದೆ. ನೀವೆಲ್ಲ ನೋಡಿದಂಗೆ ಏನು ನೆಹರೂರವರು ಪ್ರಧಾನಮಂತ್ರಿ ಆಗಿರ್ತಾರೆ, ಬಾಬು ರಾಜೇಂದ್ರ ಪ್ರಸಾದ್ ಅವರು ರಾಷ್ಟ್ರಪತಿಗಳಾಗಿದ್ದ ಸಂದರ್ಭದಲ್ಲಿ ಮೊದಲನೇ ತಿದ್ದುಪಡಿ ಆಗಿದೆ, 1ನೇ ತಿದ್ದುಪಡಿ 1951. ಆ ತಿದ್ದುಪಡಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ವಿಶೇಷ ನಿಯಮಗಳನ್ನು ರಚಿಸತಕ್ಕಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ನೀಡ್ತಾರೆ. ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ರಾಜ್ಯ ಸರ್ಕಾರಕ್ಕೆ ಆ ತಿದ್ದುಪಡಿ ನೀಡುತ್ತಾರೆ. ನೀನು ಈಗಾಗಲೇ ನಾನು ಸ್ಪಷ್ಟಪಡಿಸಿದಂಗೆ 42ನೇ ತಿದ್ದುಪಡಿ ಮೂಲಕ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಸಮಾಜವಾದಿ, ಧರ್ಮನಿರಪೇಕ್ಷ, ಜಾತ್ಯತೀತ ಹೊಸ ಪದಗಳನ್ನ, ಆಮೇಲೆ ಸಮಗ್ರತೆಯ ಜೊತೆಗೆ ಏಕತೆಯ ಜೊತೆಗೆ ಸಮಗ್ರತೆಯನ್ನ ಪದವನ್ನ ಸೇರಿಸ್ತಾರೆ. ಏಕತೆ ಮತ್ತು ಸಮಗ್ರತೆ, ಇದು ಸಂವಿಧಾನದ ತಿದ್ದುಪಡಿಗಳು. ಅಲ್ಲೆಲ್ಲ ಕೊಟ್ಟಿದ್ದಾರೆ ಯಾವ ತಿದ್ದುಪಡಿ. ನೀವು 18ರಿಂದ 21ನೇ ವಯಸ್ಸಿನಿಂದ ನಾವು ಚುನಾವಣೆ ವೋಟಿಂಗ್ ಪವರ್ ಅನ್ನು 18ಕ್ಕೆ ಇಳಿಸಿದ 61ನೇ ತಿದ್ದುಪಡಿ, ಪಕ್ಷಾಂತರ ನಿಷೇಧ ಕಾಯ್ದೆ, ಹಲವಾರು ತಿದ್ದುಪಡಿಗಳನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ, ತೋರಿಸಿದ್ದಾರೆ. ಇಯರ್ ವೈಸ್ ಏನೇನು ತಿದ್ದುಪಡಿಗಳಾಗಿದೆ, ಎಷ್ಟನೇ ತಿದ್ದುಪಡಿ ಆಗಿದೆ, ಏನೇನು ಮಾಡಿದ್ದಾರೆ ಅನ್ನೋದನ್ನ ಈ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನ ಭಾಗ 9ಕ್ಕೆ ಬರೋಣ, ಗಣರಾಜ್ಯ ಭಾರತದ ಸಾಧನೆಗಳು. ಈಗೆಲ್ಲ ನಾವು ಗಣರಾಜ್ಯ ಆಗಿ ಸುಮಾರು 75 ವರ್ಷಗಳು ಸಂದಿದೆ. ಈಗ 76ನೇ ಗಣರಾಜ್ಯೋತ್ಸವವನ್ನು ನಾವು ಆಚರಿಸ್ತೀವಿ. ಸಂವಿಧಾನ ಜಾರಿಗೆ ಬಂದ ನಂತರ ಭಾರತ ಸಾಕಷ್ಟು ಅಭಿವೃದ್ಧಿಯನ್ನ, ಪ್ರಗತಿಯನ್ನ ಸಾಧಿಸಿದೆ. ನೋ ಡೌಟ್. 1947ರಲ್ಲಿ ಸ್ವಾತಂತ್ರ್ಯ ಬಂದ ಸಮಯದಲ್ಲಿ ಭಾರತದಲ್ಲಿ ಸುಮಾರು 600 ಅರಸೊತ್ತಿಗೆಗಳಿತ್ತು, ಸಂಸ್ಥಾನಗಳು ಅಂತ ಕೇಳಿದ್ದೇವೆ. 575, 600 ಸಂಸ್ಥಾನಗಳಿತ್ತು. ಆ ಸಂಸ್ಥಾನಗಳನ್ನೆಲ್ಲ ರದ್ದುಗೊಳಿಸಿ ಒಂದೇ ರಾಜಕೀಯ ಆಡಳಿತಕ್ಕೆ ಒಳಪಡಿಸಲಾಯಿತು. ನೀವು ಹೈದರಾಬಾದ್ ಕರ್ನಾಟಕ ಏನ್ ಕರೀತೀರ, ನಮ್ಮ ಬೀದರ್, ಗುಲ್ಬರ್ಗ, ರಾಯಚೂರು ಅವೆಲ್ಲ ಇದೆಯಲ್ಲ, ಅದನ್ನ ಕಲ್ಯಾಣ ಕರ್ನಾಟಕ ಅಂತ ಈಗ ಹೆಸರು ಚೇಂಜ್ ಮಾಡಿದ್ದಾರೆ. ಅವರಿಗೆ ಆಗಸ್ಟ್ 15, 1947 ಸ್ವಾತಂತ್ರ್ಯ ಬರಲಿಲ್ಲ. ಅವ್ರಿಗೆ ಸ್ವಾತಂತ್ರ್ಯ ಬಂದಿದ್ದು 1948 ಸೆಪ್ಟೆಂಬರ್ 17. ಅವರು ಸೆಪ್ಟೆಂಬರ್ 17 ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ ಅಂತ ಅವರು ಆಚರಣೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಆ ಅರಸೊತ್ತಿಗೆಗಳನ್ನೆಲ್ಲ ಏನು ಅಥವಾ ಏನ್ ಕರೀತೀರ ಸಂಸ್ಥಾನಗಳನ್ನೆಲ್ಲ ರದ್ದುಗೊಳಿಸಿ ಒಂದೇ ರಾಜಕೀಯ ಆಡಳಿತಕ್ಕೆ ಒಳಪಡಿಸಲಾಯಿತು. ಯಾಕೆಂದ್ರೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಒಂದೇ ಆಡಳಿತಕ್ಕೆ, ಅದು ಒಕ್ಕೂಟ ವ್ಯವಸ್ಥೆ. ಇಲ್ಲಿ ಕೇಂದ್ರ ಸರ್ಕಾರ, ಇಲ್ಲಿ ರಾಜ್ಯ ಸರ್ಕಾರಗಳು ಕರ್ತವ್ಯ ನಿರ್ವಹಿಸಂಗೆ. ಯಾಕೆಂದ್ರೆ ನಮ್ಮ ಸಂವಿಧಾನ ಇದೆಯಲ್ಲ, ಇಡೀ ದೇಶಕ್ಕೆ ಒಂದೇ ಸಂವಿಧಾನ, ಒಂದೇ ಗಡಿ, ಒಂದೇ ರಾಷ್ಟ್ರಗೀತೆ, ಒಂದೇ ರಾಷ್ಟ್ರಧ್ವಜ, ಒಂದೇ ರಾಷ್ಟ್ರ ಚಿಹ್ನೆ. ಇದೇ ನಿಜವಾದ ಭಾರತ ರಾಷ್ಟ್ರದ ನಿರ್ಮಾಣ ಅಂತ ಹೇಳ್ತಾರೆ. ಎಲ್ಲವೂ ಒಂದೇ, ವಿ ಆರ್ ಒನ್. ಒಂದೇ ಸಂವಿಧಾನ, ಒಂದೇ ಗಡಿ, ಒಂದೇ ರಾಷ್ಟ್ರಧ್ವಜ, ಒಂದೇ ರಾಷ್ಟ್ರ ಚಿಹ್ನೆ, ಹಾಗೂ ಒಂದೇ ಗಡಿಯನ್ನ ಹೊಂದಿರತಕ್ಕಂಥ, ಒಂದೇ ರಾಷ್ಟ್ರಧ್ವಜನ ಹೊಂದಿರತಕ್ಕಂಥ ದೇಶ ಅಂದ್ರೆ ಅದು ಭಾರತ ದೇಶ, ಒಕ್ಕೂಟ ಒಂದು ವ್ಯವಸ್ಥೆ. ಅಂದ್ರೆ ಈ ಒಂದು ಸಂವಿಧಾನದ ಮೂಲಕ ಪಾಳೆಗಾರಿ ಪದ್ಧತಿಯನ್ನು ರದ್ದುಪಡಿಸಿ ಸ್ವತಂತ್ರವಾದ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗವೆಂಬ ಸಂಸ್ಥೆಯನ್ನ ನಾವು ಸ್ಥಾಪಿಸಿದೀವಿ. ಅದರ ಮೂಲಕ ನಾವು ಇವತ್ತು ಆಡಳಿತವನ್ನ ನಡೆಸ್ತಾ ಇದೀವಿ. ನ್ಯಾಯಾಂಗ ಸ್ವತಂತ್ರವಾದ ವ್ಯವಸ್ಥೆಯನ್ನು ಹೊಂದಿದ್ದು, ಅದು ಇಂಡಿಪೆಂಡೆಂಟ್ ಇದೆ, ಯಾರೇ ಒಂದು ಇದಕ್ಕೆ ಒಳಪಟ್ಟಿಲ್ಲ. ಇನ್ನು ಶಾಸಕಾಂಗ, ಕಾರ್ಯಾಂಗಗಳು ಅದು ನಮ್ಮ ಏನು ಆ ಒಂದು ವ್ಯವಸ್ಥೆನಲ್ಲಿ ಅದು ವಿಧಾನಸಭೆ ಇರ್ಬೋದು, ಸದಸ್ಯರಿರ್ಬೋದು, ಲೋಕಸಭಾ ಸದಸ್ಯರಿರ್ಬೋದು, ಅವರ ಒಂದು ಅಧೀನದಲ್ಲಿ ಅವರು ಶಾಸನಗಳನ್ನ ಮಾಡ್ತಾರೆ. ಕಾರ್ಯಾಂಗ ಅಧಿಕಾರಿಗಳು ಅದನ್ನ ಅನುಷ್ಠಾನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಗಣರಾಜ್ಯದ ನಂತರ ಸಾಧನೆ ನೀವು ನೋಡಿದಾಗ 1947ರಲ್ಲಿ ಸ್ವಾತಂತ್ರ್ಯ ಬಂದ ವರ್ಷದಲ್ಲಿ ನಮ್ಮ ಭಾರತದ ಸಾಕ್ಷರತೆ ಕೇವಲ 18% ಇತ್ತು. ತುಂಬಾ ಕಡಿಮೆ, ಅನಕ್ಷರಸ್ಥರೇ ತುಂಬಿದ್ರು, ಅವಿದ್ಯಾವಂತರೇ. ಆದ್ರೆ ಇವತ್ತು ನಾವು ನೋಡಿದಾಗ 2011ರ ಸೆನ್ಸಸ್ ನಾನು ಹೇಳ್ತಾ ಇದ್ದೀನಿ, ಈಗ ಆಗ್ಬೇಕು ಸೆನ್ಸಸ್ 2027ಕ್ಕೆ. 2011ರ ಸೆನ್ಸಸ್ ನಲ್ಲಿ ಭಾರತದ ಸಾಕ್ಷರತೆ 79% ಅನ್ನೋದು ಹೇಳ್ತಾರೆ. ಅಂದ್ರೆ ಶಿಕ್ಷಣ ಸಾರ್ವತ್ರೀಕರಣಗೊಂಡು ಯೂನಿವರ್ಸಲ್ ಎಜುಕೇಶನ್ 6ರಿಂದ 18ನೇ ವಯಸ್ಸಿನವರೆಗೂ ಎಲ್ಲರೂ ಶಿಕ್ಷಣವನ್ನ ಕಡ್ಡಾಯ ಮಾಡೋದ್ರಿಂದ ಇವತ್ತು ಎಲ್ಲರೂ ಸಹ ಶಿಕ್ಷಣವನ್ನ ಪಡೆದು ಸಾಕ್ಷರತೆ ಇನ್ಕ್ರೀಸ್ ಆಗಿದೆ. ಆಮೇಲೆ ಇವತ್ತು ಕೃಷಿನಲ್ಲಿ ನಾವು ಕ್ರಾಂತಿಯನ್ನ ಮಾಡಿದ್ದೀವಿ. ಇವತ್ತು ಕೃಷಿ ಉತ್ಪನ್ನಗಳು 308 ದಶಲಕ್ಷ ಟನ್ಗಳಷ್ಟು ಉತ್ಪಾದನೆ ಮಾಡ್ತೀವಿ. ನಾವು ಸ್ವಾವಲಂಬನೆಯಾಗಿದ್ದೀವಿ. ಮೊದಲು ಸ್ವಾತಂತ್ರ್ಯ ಬಂದಾಗ ನಮ್ಮ ಜನರ ಆಯುಸ್ಸು ಕೇವಲ 32 ವರ್ಷ ಇತ್ತಂತೆ, ಬೇಗ ತೀರೋಗ್ಬಿಡೋರು.
ಈಗೇನಿಲ್ಲ, ನಾವೆಲ್ಲ ವೈಜ್ಞಾನಿಕ ಕ್ಷೇತ್ರ ಅಥವಾ ವೈದ್ಯಕೀಯ ಕ್ಷೇತ್ರ ತುಂಬಾ ಬೆಳೆದಿರೋದ್ರಿಂದ ಈ ಒಂದು ವೈದ್ಯಕೀಯ ಜಗತ್ತು ಇವತ್ತು ನಮ್ಮ ಆಯುಸ್ಸು 69 ವರ್ಷಕ್ಕೆ ಹೇಳಿದೆ. ನಾವು ಪ್ರತಿಯೊಬ್ಬ ಪ್ರಜೆನೂ 70 ವರ್ಷ ನಾವು ಆರೋಗ್ಯಕರವಾಗಿ ಬದುಕಬಹುದು ಅಂತಕ್ಕಂಥ ಮಾತನ್ನ ಹೇಳಿದ್ರೆ, ಇನ್ನು ನಮ್ಮ ಭಾರತ ವಿಜ್ಞಾನ ಕ್ಷೇತ್ರದಲ್ಲಿ, ತಂತ್ರಜ್ಞಾನದಲ್ಲಿ, ಮಾಹಿತಿ ತಂತ್ರಜ್ಞಾನದಲ್ಲಿ, ಬಾಹ್ಯಾಕಾಶ ಕ್ಷೇತ್ರದಲ್ಲಿ, ರಕ್ಷಣಾ ಕ್ಷೇತ್ರದಲ್ಲಿ, ಅಣುಶಕ್ತಿಯಲ್ಲಿ ಎಲ್ಲದರಲ್ಲೂ ನಾವು ಮುಂದುವರೆದೆ. ಕ್ರೀಡಾ ಕ್ಷೇತ್ರದಲ್ಲಿ ನಮ್ಮ ಸಾಧನೆ ಅದ್ಭುತ ಅಂತ ಹೇಳ್ಬೇಕು. ಹಾಗೆಯೇ ಹೋಲಿಕೆ ಮಾಡಿದಾಗ ಸ್ವಾತಂತ್ರ್ಯ ಅಥವಾ ಗಣರಾಜ್ಯ ಆದಾಗ 50ರ ಒಂದು ಭಾರತದಲ್ಲಿ 2025ರ ಭಾರತವನ್ನು ನೋಡಿದ್ರೆ ತುಂಬಾ ನಾವು ಪ್ರಗತಿ ಪರವಾಗಿದ್ದೀವಿ. ಇಡೀ ಜಗತ್ತಿನಲ್ಲೇ ಟಾಪ್ 10 ನೇಷನ್ಸ್ ಅಲ್ಲಿ ನಾವು ಒಂದು ಸ್ಥಾನವನ್ನ ಪಡೆದಿದ್ದೀವಿ. ಆರ್ಥಿಕತೆಯಲ್ಲಿ ಭಾರತ ದೇಶ ಒಂದು 4ನೇ ಸ್ಥಾನವನ್ನ ಪಡೆದಿದೆ ಅಂತಕ್ಕಂಥ ಹೆಮ್ಮೆಯಿಂದ ನಾವು ಹೇಳ್ಕೋಬಹುದು. ಹಾಗಾಗಿ ನಾವು ಎಷ್ಟೇ ಸಾಧನೆ ಮಾಡಿದ್ರು ಸಹ ಇನ್ನೂ ಸಹ ಭಾರತದಲ್ಲಿ ಬಡತನ, ಅನಕ್ಷರತೆ, ಮೌಢ್ಯತೆ, ಮೂಢನಂಬಿಕೆ, ಅಂಧಶ್ರದ್ಧೆ, ಎಲ್ಲೋ ಒಂದು ಕಡೆ ಆ ಜಾತಿಯ ತಾರತಮ್ಯ, ಕೋಮುವಾದ, ಮೂಲಭೂತವಾದ ಈ ಜಾತಿವಾದಗಳು ಇನ್ನೂ ವಿಜೃಂಭಿಸ್ತಿರೋದು ನೋಡಿದ್ರೆ ಇನ್ನೂ ನಾವು ಸಾಧನೆ ಮಾಡೋದು ಸಾಕಷ್ಟು ಇದೆ. ಸಮ ಸಮಾಜವನ್ನ, ಜಾತಿರಹಿತ, ವರ್ಗರಹಿತ, ವರ್ಣರಹಿತ, ಕುಲರಹಿತ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅನ್ನೋದೇ ಸಂವಿಧಾನದ ಪ್ರಮುಖ ಆಶಯ ಅನ್ನೋದನ್ನ ಈ ಗಣರಾಜ್ಯ ಭಾರತದ ಸಾಧನೆಗಳಲ್ಲಿ ಹೇಳಿದ್ದಾರೆ. ಇನ್ನ ಭಾಗ 10 ನಮ್ಮ ಮುಂದಿರುವ ಸವಾಲುಗಳು. ಈಗೇನ ಸಂವಿಧಾನ, ಯಾಕೆಂದ್ರೆ 2018ರಲ್ಲಿ ಒಂದು ಘಟನೆ ಆಗುತ್ತೆ. ಜಂತರ್ ಮಂತರ್, ದೆಹಲಿಯ ಜಂತರ್ ಮಂತರ್ನಲ್ಲಿ ಸಂವಿಧಾನದ ಪ್ರತಿಯನ್ನ ಸುಡ್ತಾರೆ ಕೆಲವು ಯುವಕರು. ಅದು ಪ್ರಚೋದನೆಗೊಳಗಾಗಿರ್ತಾರೋ ಅಥವಾ ಸಂವಿಧಾನವನ್ನ ಅರ್ಥ ಮಾಡ್ಕೊಂಡಿಲ್ಲ, ಸಂವಿಧಾನದ ಪ್ರತಿಯನ್ನ ಸುಟ್ಟಾಕ್ತಾರೆ. ಆಮೇಲೆ ಕೆಲವು ಆಗಿನ ಯಾರೋ ಒಬ್ರು ಸಚಿವರು ಸಂವಿಧಾನವನ್ನೇ ಬದಲಾಯಿಸಬೇಕು ಅನ್ನೋ ಮಾತನ್ನ ಆಡಿ ಇಡೀ ದೇಶದಾದ್ಯಂತ ಒಂದು ರೀತಿಯ ಅಶಾಂತಿಯನ್ನ ಸೃಷ್ಟಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ನಂತರ ಯಾಕೆ ಈ ರೀತಿ ಗಲಭೆಗಳಾಯ್ತು, ಸಂವಿಧಾನವನ್ನ ಯಾಕೆ ಸುಟ್ರು ಅನ್ನೋದನ್ನ ಅವ್ರು ಹೇಳ್ತಾರೆ. ಸಂವಿಧಾನವನ್ನ ನಮ್ಮ ಯುವಕರಿಗೆ ಸರಿಯಾಗಿ ಅರ್ಥೈಸಿಲ್ಲ. ಕೆಲವು ಮೀಸಲಾತಿ ಕೊಡೋದ್ರಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಏನಂತಾರೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥ ಕೂಗು ಇವತ್ತು ಕೇಳಿ ಬರ್ತಾ ಇದೆ. ಮೀಸಲಾತಿ, ಅವ್ರು ಹೇಳ್ತಾರೆ ಮೀಸಲಾತಿ ಸಾಮಾಜಿಕ ನ್ಯಾಯದ ಒಂದು ಭಾಗ. ಯಾಕೆ ಹೇಳ್ತಾರೆ? ಇವತ್ತು ಸಹ ನೋಡಿ ನೀವು, ಮಲ ಎತ್ತುವವರು ಇರಬಹುದು, ಬೀದಿ ಕಸ ಗುಡಿಸಲು ಇರಬಹುದು, ಚಪ್ಪಲಿ ಕೆಲಸ ಮಾಡ್ತಾ ಹೊಲಿತಕ್ಕಂಥವ್ರು ಯಾರು? ಕೆಳ ಜಾತಿಯವರು, ಕೆಳ ವರ್ಗದವರು ಮಾತ್ರ. ಮೇಲ್ವರ್ಗದ ಮೇಲ್ಜಾತಿಯ ಜನರು ಯಾರು ಆ ಕೆಲಸ ಮಾಡೋದಿಲ್ಲ. ಕೊಳಕು ಕೆಲಸವನ್ನ, ಅತ್ಯಂತ ಕಷ್ಟಕರವಾದ ಕೆಲಸವನ್ನ ನಮ್ಮ ಮೇಲ್ವರ್ಗದ ಮೇಲ್ಜಾತಿಯ ಜನಗಳು ಮಾಡ್ತಕ್ಕಂಥದ್ದು ತುಂಬಾ ವಿರಳ. ಹಾಗಾಗಿ ಒಬ್ಬ ಮಲ ಎತ್ತುವ ಫ್ಯಾಮಿಲಿಯಿಂದ ಬಂದಿರ್ತಕ್ಕಂಥವ್ರೆ, ಒಬ್ಬ ಬೀದಿಯ ಕಸ ಗುಡಿಸ್ತಕ್ಕಂಥ ಬಂದಿರ್ತಕ್ಕಂಥ ಜಾಡಮಾಲಿ ಕುಟುಂಬದಿಂದ ಬಂದವರಿಗೆ ಮೀಸಲಾತಿ ಕೊಡ್ಲಿಲ್ಲ ಅಂದ್ರೆ ಅವ್ರು ನಮ್ಮ ಮೂಲಕ ಯಾವ ರೀತಿ ಬರ್ತಾರೆ ಅಂತಕ್ಕಂಥದ್ದು. ಹಾಗಾಗಿ ಮೀಸಲಾತಿಯೇ ಸಾಮಾಜಿಕ ನ್ಯಾಯವಲ್ಲ, ಸಾಮಾಜಿಕ ನ್ಯಾಯದ ಒಂದು ಭಾಗ ಮೀಸಲಾತಿ ಅನ್ನೋದು ಹೇಳ್ತಾರೆ. ಅವರು ಈ ಮೀಸಲಾತಿ ಹೆಚ್ಚಳದ ಬಗ್ಗೆನೂ ಸಹ ಒಂದು ವರದಿಯನ್ನ ಸಲ್ಲಿಸಿದ್ದಾರೆ ನಾಗಮೋಹನ್ ದಾಸ್ ಅವರು. SC/ST ಮೀಸಲಾತಿ ಹೆಚ್ಚಳದ ಬಗ್ಗೆ, ಆಮೇಲೆ ಶೆಡ್ಯೂಲ್ಡ್ ಕಾಸ್ಟ್ ಅಲ್ಲಿ 101 ಜಾತಿಗಳ ಒಳ ಮೀಸಲಾತಿ ಇಂಟರ್ನಲ್ ರಿಸರ್ವೇಶನ್ಸ್ ಬಿಲ್ ಅನ್ನ ಪಾಸ್ ಆಯ್ತು. ಮತ್ತೆ ಅದು ರಾಜ್ಯಪಾಲರಿಗೆ ಹೋಗಿ ರಾಜ್ಯಪಾಲರಿಂದ ವಾಪಸ್ ಬಂದಿದೆ, ಸ್ಪಷ್ಟನೆ ಕೋರಿದ್ದಾರೆ. ಯಾಕೆಂದ್ರೆ ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ, ಭಾರತದ ಸಂವಿಧಾನದಲ್ಲಿ ಅವರು ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ ಹೇಳ್ತಾರೆ 1992ರಲ್ಲಿ ನಮ್ಮ ಯಾವುದೇ ಒಂದು ಮೀಸಲಾತಿ 50% ಮೀರಬಾರದು. 50% ನಾವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನೀವು 3A 3B OBC ಗಾರ ಮಾಡ್ಕೊಳ್ಳಿ, SC/ST ಗಾರ ಮಾಡ್ಕೊಳ್ಳಿ, ನೀವೇನ್ ಬೇಕಾದ್ರೂ ಇಂಟರ್ನಲ್ ಆಗಿ ನೀವು ಅರೇಂಜ್ಮೆಂಟ್ ಮಾಡ್ಕೊಳ್ಳಿ. ಆದ್ರೆ 50% ಮೀಸಲಾತಿಯನ್ನ ನೀವು ಹೆಚ್ಚಿಸಬೇಡಿ. ಈಗ ಇದೇನಾದ್ರು ಜಾರಿಗೆ ತಂದ್ರೆ SC/ST ಒಳ ಮೀಸಲಾತಿಯನ್ನ ಜಾರಿಗೆ ತಂದ್ರೆ ಹೆಚ್ಚಳದ್ದು 56% ಮೀಸಲಾತಿ ನಮ್ಮ ಕರ್ನಾಟಕದಲ್ಲಿ ಆಗುತ್ತೆ. ಆ ತಮಿಳುನಾಡಲ್ಲಿ 66-69 ಆಗೋಗ್ಬಿಟ್ಟಿದೆ. ಅದು 9ನೇ ಪರಿಚ್ಛೇದ ಕಳಿಸಿ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ತಿದ್ದುಪಡಿ ಮಾಡಿಸಿ ಅವರು ಸಂವಿಧಾನ ಪಾರ್ಲಿಮೆಂಟ್ ಅಲ್ಲಿ ಅವರು 66%ಗೆ ರಿಸರ್ವೇಶನ್ ಹೋಗಿದೆ. ಈ ರೀತಿ ರಿಸರ್ವೇಶನ್ ಕೂಗು ಏನಾಗ್ತಾ ಇದೆ, 75% ಮಾಡಬೇಕು, 80% ಮಾಡಬೇಕು ಅನ್ನೋದು. ಯಾಕೆಂದ್ರೆ ಇದು ವೋಟ್ ಬ್ಯಾಂಕಿಂಗ್ ಟೆಕ್ನಿಕ್ ಅಂತ ನಾನಾದ್ರೂ ಭಾವಿಸ್ತೇನೆ. ಅದನ್ನು ಹೇಳ್ತಾರೆ ಅವರು, ಕ್ಷೀಣಿಸುತ್ತಿರುವ ಪ್ರಜಾಪ್ರಭುತ್ವ ಅಂತಾರೆ ನಮ್ಮ ಮುಂದಿರುವ ಸವಾಲುಗಳು. ಇವತ್ತು ಗ್ರಾಮದಿಂದ ಹಿಡಿದು ಸಂಸತ್ತಿನವರೆಗೆ, ಗ್ರಾಮ ಪಂಚಾಯತಿಯಿಂದ MP ಚುನಾವಣೆಯವರೆಗೆ ನಾವು ಆಯ್ಕೆ ಆಗ್ತಿರೋ ನೋಡಿದ್ರೆ, ಚುನಾವಣೆಯಲ್ಲಿ ಗೆಲ್ಲವರು ಹಣ, ಅಧಿಕಾರ, ಜಾತಿ, ಧರ್ಮ, ದಬ್ಬಾಳಿ, ತೋಳ್ಬಲದ ಮೂಲಕನೇ ಆಯ್ಕೆ ಆಗ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾರೆ. ಯಾವುದು 2017ನೇ ಲೋಕಸಭಾ ಚುನಾವಣೆ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾರೆ. ಅಲ್ಲಿ ಆಯ್ಕೆ ಆಗಿರ್ತಕ್ಕಂಥವ್ರು ಕೋಟ್ಯಧಿಪತಿಗಳು, ಕ್ರೋರ್ಪತಿಗಳು 88%, 88% MPಗಳು ಕೋಟ್ಯಧಿಪತಿಗಳಾಗಿದ್ದಾರೆ. 43% ಕ್ರಿಮಿನಲ್ ಕೇಸ್ ಅನ್ನ ಹೊಂದಿದ್ದಾರೆ MPಗಳು. 43% MPಗಳು ಇವತ್ತು ಕ್ರಿಮಿನಲ್ ಕೇಸ್ ಹೊಂದಿದ್ದಾರೆ. ಮತ್ತು 54% ರಾಜಕೀಯ ಕುಟುಂಬದವರು. ನಾವ್ ಇದ್ರ ಏನಂತ ಆಗ್ತಾ ಇದೆ, ಇವತ್ತು ನಿಷ್ಠಾವಂತರು ಏನಾದ್ರು ಚುನಾವಣೆಯಲ್ಲಿ ಸ್ಪರ್ಧಿಸಿದರೆ ಠೇವಣಿ ಕಳ್ಕೊಂತಾರೆ ಅಂತ ಹೇಳಿದ್ದಾರೆ.
ಇಲ್ಲಿ ಹಣವಂತರು, ಆಮೇಲೆ ಕ್ರಿಮಿನಲ್ ಕೇಸ್ ಹೊಂದಿರತಕ್ಕಂಥವರು, ಕೋಟ್ಯಾಧಿಪತಿಗಳು ಮತ್ತು ರಾಜಕೀಯ ಕುಟುಂಬದ ಹಿನ್ನೆಲೆಯಲ್ಲಿ ಇವತ್ತು ಎಂಪಿಗಳಾಗ್ತಾ ಇದ್ದಾರೆ, ಮಿನಿಸ್ಟರ್ಸ್ ಆಗ್ತಾ ಇದ್ದಾರೆ, MLA-ಗಳಾಗ್ತಾ ಇದ್ದಾರೆ, MLC-ಗಳಾಗ್ತಾರೆ. ಒಂದು ಪಕ್ಷದ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಯಾವತ್ತೂ ಸಹ ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋ ಮಾತನ್ನ ಅವರು ನಾಗಮೋಹನ್ ದಾಸ್ ಸ್ಪಷ್ಟಪಡಿಸ್ತಾರೆ, ಸ್ಟ್ಯಾಟಿಸ್ಟಿಕ್ಸ್ ಸಹಿತ. ಈ ರೀತಿ ನಮ್ಮ ಪ್ರಜಾಪ್ರಭುತ್ವ ಕ್ಷೀಣಿಸ್ತಾ ಇದೆ. ಚುನಾವಣಾ ಆಯೋಗದ ಒಂದು ನಿಯಂತ್ರಣನೆ ತಪ್ಪಿ ಯಾವ ರೀತಿ ಅಕ್ರಮವಾಗಿ ಅವ್ಯವಹಾರವಾಗಿ ಇವತ್ತು ಚುನಾವಣೆಗಳು ನಡೀತಾ ಇದೆ. ಆ ಮೂಲಕ ಅವರು ಈ ಚುನಾವಣೆಗಳ ಶುದ್ಧೀಕರಣ ಆಗ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇನ್ನ ಹಕ್ಕುಗಳ ದಮನ ಆಗುತ್ತೆ. ಇನ್ನು ಆಪತ್ತಿನಲ್ಲಿರುವ ಧರ್ಮ ನಿರಪೇಕ್ಷತೆ ಮತ್ತು ಜಾತ್ಯತೀತತೆ ಅಂತ ಮಾತನ್ನ ಹೇಳ್ತಾರೆ. ಸೆಕ್ಯುಲರಿಸಂ ಅಂತ ನಾವು ಹೇಳ್ತಿದೀವಿ ಅಷ್ಟೇ. ಇವತ್ತು ಸುಮಾರು ಜನ ಗಾಂಧಿಯವರ ಪ್ರತಿಮೆಗೆ, ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ತುಂಬಾ ಗೌರವ ಕೊಟ್ಟು ಈ ಒಂದು ಸಂವಿಧಾನದ ಮೂಲಭೂತ ತತ್ವಗಳನ್ನ, ಆಶಯಗಳನ್ನ ಗಾಳಿ ತೂರ್ತಾ ಇದ್ದಾರೆ. ಅಂದ್ರೆ ಇವತ್ತೇನಾಗ್ತಾ ಇದೆ, ಕೇವಲ ಅವರಿಗೆ ನಮನ ಸಲ್ಲಿಸುವುದು, ಈ ಆಷಾಢಭೂತಿತನ ಮಾಡ್ತಕ್ಕಂಥ ಜನರ ಸಂಖ್ಯೆ ಹೆಚ್ಚು ಆಗ್ತಾ ಇದೆ ಅಂತಕ್ಕಂಥ ಮಾತನ್ನ ಅದು ರಾಜಕಾರಣಿಗಳಿಗೆ ವಿಶೇಷವಾಗಿ ಅವರು ಹೇಳ್ತಾ ಇದ್ದಾರೆ. ಎಲ್ಲ ಪಕ್ಷದ ನಾಯಕರುಗಳು ಸಹ ಈ ದಾರಿಯನ್ನ ತುಳಿತಾ ಇದ್ದಾರೆ ಅಂತ ಮಾತನ್ನ ಹೇಳ್ತಾರೆ. ಇನ್ನು ಸಾಮಾಜಿಕ ನ್ಯಾಯನೂ ಸಹ ಅಪ್ರಸ್ತುತವಾಗ್ತಾ ಇದೆ, ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಇನ್ನು ಅವರು ಒಂದು ಕಡೆ ಹೇಳ್ತಾರೆ ಸಂವಿಧಾನದ ಅಪವ್ಯಾಖ್ಯಾನ ಅಂತ ಹೇಳ್ತಾರೆ. ಅಪವ್ಯಾಖ್ಯಾನ ಅಂತ ಅಂದ್ರೆ ಅದನ್ನೇ ಹೇಳಿದ್ನಲ್ಲ ನಾನು ಈಗಾಗಲೇ, ಸಂವಿಧಾನವನ್ನ ಬದಲಾಯಿಸಲಿಕ್ಕೆ ನಾವು ಬಂದಿದ್ದೀವಿ ಸರ್ಕಾರದಲ್ಲಿ. ಅವರು ಏನ್ ಹೇಳ್ತಾರೆ, ನಮ್ಮ ಸಂವಿಧಾನ ಅಪ್ರಸ್ತುತ, ನಾವು ಅಧಿಕಾರಕ್ಕೆ ಬಂದಿರುವುದೇ ಸಂವಿಧಾನವನ್ನ ಬದಲಾಯಿಸಬೇಕು ಎಂಬ ಧ್ವನಿ ಕೇಳಿ ಬರುತ್ತೆ. ಆಗ ಒಂದ್ 7-8 ವರ್ಷದ ಹಿಂದೆ ಇದರ ವಿರುದ್ಧ ಈ ದೇಶದ ಜನ ತಮ್ಮ ಪ್ರತಿರೋಧವನ್ನ ಒಡ್ಡಿ ಸಂವಿಧಾನವನ್ನ ರಕ್ಷಿಸಿಕೊಳ್ಳುವ ಪ್ರಯತ್ನ ಮಾಡಿದ್ರು. ಇದರ ಪರಿಣಾಮವಾಗಿ ಸಂವಿಧಾನವನ್ನ ವಿರೋಧಿಸ್ತಕ್ಕಂಥ ಧ್ವನಿ ಸ್ವಲ್ಪ ಹಿಂದಕ್ಕೆ ಸರಿದಿದೆ. ಆದರೆ ಇಂದು ಸಂವಿಧಾನವನ್ನ ಅಪವ್ಯಾಖ್ಯಾನ ಮಾಡಲಾಗುತ್ತಿದೆ, ಅಪ್ರಸ್ತುತಗೊಳಿಸಲಾಗ್ತಿದೆ. ಹಲವಾರು ಕಾಯ್ದೆಗಳು ಸಂವಿಧಾನಕ್ಕೆ ವಿರುದ್ಧವಾಗಿ ಬರ್ತದೆ. ಕೃಷಿ ಕಾಯ್ದೆಗಳಿರ್ಬೋದು, ಪರಿಷ್ಕರಿಸಿದ ಕಾರ್ಮಿಕ ಕಾನೂನುಗಳಿರ್ಬೋದು, ಪೌರತ್ವ ಕಾಯ್ದೆ ತಿದ್ದುಪಡಿಗಳಿರ್ಬೋದು, ಇನ್ನು ಆರ್ಥಿಕ ಮಾನದಂಡ ಆಧಾರದ ಮೇಲೆ ಮೀಸಲಾತಿ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಹೇಳಿ 10% ಕೊಟ್ಟುಬಿಟ್ರು. ಅದ್ರ ಬಗ್ಗೆ ಯಾರು ಮಾತಾಡ್ಲೇ ಇಲ್ಲ. ಅದು ಆಗೋಗ್ಬಿಡ್ತು, ಅದು ಕಾನೂನು ಮಸೂದೆ ಪಾಸ್ ಆಗ್ಬಿಡ್ತು. 10% ಏನು ಆರ್ಥಿಕ ಮಾನದಂಡ ಅಲ್ಲಿ ಇರೋದು ಜೈನರು, ವೈಶ್ಯರು, ಇನ್ನೊಂದು ಯಾವ್ದು ಬ್ರಾಹ್ಮಣ ವರ್ಗ, ಈ 3 ವರ್ಗಕ್ಕೆ 10% ರಿಸರ್ವೇಶನ್ ನ ಯಾವುದೇ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಇಲ್ಲದೆ ಅದು ಮಸೂದೆ ಪಾಸ್ ಆಯ್ತು. ನೋಡಿ, ಇದು ಸಂವಿಧಾನದ ಅಪವ್ಯಾಖ್ಯಾನ ಅಂತಕ್ಕಂಥ ಮಾತನ್ನ ಅವರು ಸ್ಪಷ್ಟಪಡಿಸ್ತಾರೆ. ಹೀಗಾಗಿ ಆಮೇಲೆ ಯಾವುದೇ ಆಗಲಿ ಇಂತಹ ಅನೇಕ ಪ್ರಜಾಪ್ರಭುತ್ವ ಸುಧಾರಣೆಗಳ ಪರ್ವ ಪ್ರಾರಂಭವಾಗಿದೆ. ಸಂವಿಧಾನಕ್ಕೆ ನಮಸ್ಕಾರ ಮಾಡ್ತಾರೆ, ಆದರೆ ಅವರು ಸಂವಿಧಾನದ ತತ್ವಗಳನ್ನ ಅನುಸರಿಸೋದಿಲ್ಲ ಮಾತನ್ನ ಅವರು ಹೇಳ್ತಾರೆ. ಇದು ಈ ದೇಶಕ್ಕೆ ಅಪಾಯಕಾರಿ ಬೆಳವಣಿಗೆ ಅನ್ನೋ ಮಾತನ್ನ ಹೇಳ್ತಾರೆ. ಇನ್ನ ಕೊನೆಯದಾಗಿ ಇನ್ನೊಂದು 5 ನಿಮಿಷದಲ್ಲಿ ನಾನು ಎಂಡ್ ಮಾಡ್ತೀನಿ. ಒಂದೇ ಒಂದು ಲಾಸ್ಟ್ ಅವರು ಬರದೆ ಮುಂದಿನ ದಾರಿ ಭಾಗ 11ರಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ ಅವರು. ಮುಂದಿನ ದಾರಿ ಏನು ನಮ್ಮ ದೇಶಕ್ಕೆ ಅನ್ನೋದು. ಈಗೆಲ್ಲ ನೀವು ತಿಳಿದಿರಂಗೆ ಸಂವಿಧಾನ ಭಾರತೀಯರ ಅತ್ಯಂತ ಪವಿತ್ರ ಮಹಾಗ್ರಂಥ. ವಿವಿಧ ಜಾತಿಯ, ವಿವಿಧ ಧರ್ಮಗಳ, ವಿವಿಧ ಸಂಸ್ಕೃತಿಯ, ವಿವಿಧ ಭಾಷೆಯ, ವಿವಿಧ ನಂಬಿಕೆಗಳ, ವಿವಿಧ ಅಭಿಪ್ರಾಯಗಳ, ಆಚಾರ ವಿಚಾರಗಳ, ಆಹಾರ ಪದ್ಧತಿಗಳ, ಉಡುಪುಗಳ ಜನರನ್ನ ನಾವೆಲ್ಲ ಒಟ್ಟಿಗೆ ಮುನ್ನಡೆಸ್ತಿರುವುದು ಭಾರತದ ಸಂವಿಧಾನ. ಭಾರತದ ಸಂವಿಧಾನ ಇಲ್ಲದೆ ಹೋಗಿದ್ರೆ ವೈವಿಧ್ಯದಲ್ಲಿ ಏಕತೆ ಬರ್ತಿರ್ಲಿಲ್ಲ, ಯೂನಿಟಿ ಇನ್ ಡೈವರ್ಸಿಟಿ ಬರ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಆಮೇಲೆ ಪ್ರಜಾಪ್ರಭುತ್ವ, ಜಾತ್ಯತೀತತೆ, ಸಾಮಾಜಿಕ ನ್ಯಾಯವೆಂಬ ಸಿದ್ಧಾಂತಗಳನ್ನ ಬಿತ್ತಿ ಬೆಳೆಸ್ತಿರುವುದು ಭಾರತದ ಸಂವಿಧಾನ. ಇನ್ನು ನಾವೆಲ್ಲರೂ ಅನುಭವಿಸುತ್ತಿರುವ ಮಾನವ ಹಕ್ಕುಗಳಿರ್ಬೋದು, ಮೂಲಭೂತ ಹಕ್ಕುಗಳು, ನಾವು ಎದುರಿಸುವ ಸಮಸ್ಯೆಗಳಿಗೆ ಹಲವು ಸಾಂವಿಧಾನಿಕ ಪರಿಹಾರಗಳನ್ನು ನೀಡಿರುವುದು ಭಾರತದ ಸಂವಿಧಾನ ಅಂತ ಹೇಳ್ತಾರೆ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗವೆಂಬ ಸ್ವತಂತ್ರ ಸಂಸ್ಥೆಗಳನ್ನು ಸ್ಥಾಪಿಸಿ ಅವುಗಳಲ್ಲಿ ಈ ದೇಶದ ಜನರು ಭಾಗವಹಿಸುವಂತೆ ಮಾಡಿರ್ತಕ್ಕಂಥದ್ದು ಭಾರತದ ಸಂವಿಧಾನ. ಜನಸಾಮಾನ್ಯರ ಕನಿಷ್ಠ ಅವಶ್ಯಕತೆಗಳನ್ನ ಸ್ವಲ್ಪ ಮಟ್ಟಿಗಾದರೂ ಪೂರೈಸಿರುವುದು ಭಾರತದ ಸಂವಿಧಾನ ಅನ್ನೋ ಮಾತನ್ನ ಹೇಳ್ತಾರೆ. ಹೀಗಾಗಿ ಅವರು ಕೊನೆಗೆ ಹೇಳ್ತಾರೆ, ನಾವು ಸುರಕ್ಷಿತವಾಗಿ ಬದುಕಲು ನಮಗೋಸ್ಕರ, ನಮ್ಮ ಮುಂದಿನ ಪೀಳಿಗೆಗಾಗಿ ನಮ್ಮ ಸಂವಿಧಾನವನ್ನ, ಅದರ ಆಶಯಗಳನ್ನ ರಕ್ಷಿಸಬೇಕು ಅಂತ ಮಾತನ್ನ ಹೇಳ್ತಾರೆ. ನಾವೇನಾದ್ರೂ ನಮ್ಮ ಸಂವಿಧಾನವನ್ನ, ಭಾರತದ ಸಂವಿಧಾನವನ್ನ ಕಳೆದುಕೊಂಡ್ರೆ ಅಂತರ್ಯುದ್ಧ ನಡೆದು ಭಾರತ ದೇಶ ಛಿದ್ರವಾಗಿ ಓಡಾಗುತ್ತೆ ಅನ್ನೋ ಮಾತನ್ನ ಹೇಳ್ತಾರೆ. ಪ್ರಜಾಪ್ರಭುತ್ವ, ಜಾತ್ಯತೀತತೆ ಹಾಗೂ ಸಾಮಾಜಿಕ ನ್ಯಾಯವೆಂಬ ಸಿದ್ಧಾಂತಗಳು ನಾಶವಾಗಿ ಅರಾಜಕತೆ, ಮತೀಯವಾದ, ಕೋಮುವಾದ, ಮೂಲಭೂತವಾದವೆಂಬ ಅಮಾನವೀಯ ಸಿದ್ಧಾಂತಗಳು ರಾರಾಜಿಸುತ್ತವೆ ಅಂತ ಹೇಳ್ತಾರೆ. ಇದು ಬಹಳ ದೇಶಕ್ಕೆ ಗಂಡಾಂತರಕಾರಿ. ಜನಸಾಮಾನ್ಯರು ಗಳಿಸಿದ ಹಕ್ಕುಗಳನ್ನ ಕಳೆದುಕೊಂಡು ಬಾಯಿಗೆ ಬೀಗ ಹಾಕಿಕೊಂಡು ಗುಲಾಮರಂತೆ ಜೀವಿಸಬೇಕಾಗುತ್ತದೆ. ಮಹಿಳೆಯರು, ದಲಿತರು, ಅಲ್ಪಸಂಖ್ಯಾತರು ಮತ್ತು ಬಡವರು
ಶೋಷಣೆ, ದಬ್ಬಾಳಿಕೆ, ಕ್ರೌರ್ಯ, ಹಿಂಸೆ, ಅಭದ್ರತೆಗಳಿಗೆ ಬಲಿಯಾಗಬೇಕಾಗುತ್ತದೆ ಅಂತ ಮಾತನ್ನ ಅವರು ಹೇಳ್ತಾರೆ. ರೂಲ್ ಆಫ್ ಲಾ ಹೋಗಿ ಜಂಗಲ್ ಲಾ ವ್ಯವಸ್ಥೆ ಬರುತ್ತದೆ ಅನ್ನೋ ಮಾತನ್ನ ಅವರು ಸ್ಪಷ್ಟಪಡ್ತಾರೆ. ರೂಲ್ ಆಫ್ ಲಾ ಹೋಗಿ ಜಂಗಲ್ ಲಾ ಬರುತ್ತೆ. ಆದ್ದರಿಂದ ನಾವೆಲ್ಲರೂ ಸಹ ನಮ್ಮ ಸಂವಿಧಾನವನ್ನ ನಾವು ಉಳಿಸಿಕೊಳ್ಳಬೇಕಾಗಿದೆ. ಅವರು ಕೊನೆಗೆ ಹೇಳ್ತಾರೆ ಒಂದೇ ಒಂದು ಮಾತನ್ನ, ಅವರು ಲಾಸ್ಟ್ಗೆ ಆ ಒಂದು ಸೆಂಟೆನ್ಸ್ ತುಂಬಾ ಪರಿಣಾಮಕಾರಿ ಇದೆ. ಅವ್ರು ಏನ್ ಹೇಳ್ತಾರೆ, ನಮ್ಮ ಸಂವಿಧಾನದ ಉಳಿವಿಗಾಗಿ, ದೇಶದ ಸಮಗ್ರತೆಗಾಗಿ ಮತ್ತು ಜನತೆಯ ಕಲ್ಯಾಣಕ್ಕಾಗಿ ನಾವೆಲ್ಲರೂ ಎಲ್ಲ ರೀತಿಯ ತ್ಯಾಗಕ್ಕೆ ಸಿದ್ಧರಾಗೋಣ ಅಂತ ಮಾತನ್ನ ಹೇಳ್ತಾರೆ. ಸಂವಿಧಾನ ಉಳಿಬೇಕು, ಸಂವಿಧಾನವನ್ನ ರಕ್ಷಿಸಬೇಕು, ದೇಶದ ಏಕತೆ, ಸಮಗ್ರತೆ, ಐಕ್ಯತೆಯನ್ನ ಅಖಂಡತೆಯನ್ನ ಕಾಪಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಬೇಕು. ಜನಸಾಮಾನ್ಯರ ಕಲ್ಯಾಣ ಆಗ್ಬೇಕು, ಸಮಾಜ ನಿರ್ಮಾಣ ಆಗ್ಬೇಕು. ಅಂದ್ರೆ ಒಂದು ಜಾಸ್ತಿ ಡಿಸ್ಪ್ಯಾರಿಟಿ ಅಂತ ಕರಿತೀವಿ ನಾವು, ಆರ್ಥಿಕ ಡಿಸ್ಪ್ಯಾರಿಟಿ ಇರ್ಬೋದು, ಸಾಮಾಜಿಕ ಡಿಸ್ಪ್ಯಾರಿಟಿ, ತಾರತಮ್ಯ ಕಂಡು ಬಂದ್ರೆ ದೇಶದಲ್ಲಿ ಆ ದೇಶ ಪ್ರಗತಿಪರ ಪ್ರಜಾಪ್ರಭುತ್ವ ರಾಷ್ಟ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತುಗಳನ್ನ ಅವರು ಈ ಪುಸ್ತಕದಲ್ಲಿ ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ. ತುಂಬಾ ಚೆನ್ನಾಗಿ ಓದಿಸ್ಕೊಂಡು ಹೋಗುತ್ತೆ ಈ ಒಂದು ಪುಸ್ತಕ. ನಾನು ಸಂವಿಧಾನದ ಬಗ್ಗೆ ಬೇರೆ ಪುಸ್ತಕಗಳನ್ನ ಓದಿದ್ದೆ, ಆದ್ರೆ ಈ ಪುಸ್ತಕ ನಿಜಕ್ಕೂ ಒಳ್ಳೆಯ ಒಳನೋಟವನ್ನ ನೀಡುತ್ತೆ. ತುಂಬಾ ಅರ್ಥಪೂರ್ಣವಾಗಿ ಬರೆದಿದ್ದಾರೆ. ಕೆಲವರು ಇಲ್ಲಿ ಕೆಲವು ಅಂಶಗಳು ಏನಾಗಿದೆ, ನನಗೆ ನೋಡ್ದಂಗೆ ಇಲ್ಲಿ ಎಮರ್ಜೆನ್ಸಿ ಪೀರಿಯಡ್ ಬಗ್ಗೆ ಅವರು ಎಲ್ಲೂ ಉಲ್ಲೇಖ ಮಾಡಿಲ್ಲ. ತುರ್ತು ಪರಿಸ್ಥಿತಿಯ ಬಗ್ಗೆ 1975 ಜಾರಿಗೆ ಬಂದಂತ ತುರ್ತು ಪರಿಸ್ಥಿತಿಯ ಬಗ್ಗೆ ಅವರು ಎಲ್ಲೂ ಉಲ್ಲೇಖ ಮಾಡಲಿಲ್ಲ. ಅದೊಂದು ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಅದು ಆ ಒಂದು ಚಾಪ್ಟರ್ ನ ಅವರು ಕೈ ಬಿಟ್ಟಿದ್ದಾರೆ. ಇನ್ನೆಲ್ಲ ಅಂಶಗಳನ್ನ ಒಳಗೊಂಡಿದೆ ಅಂತ ನಾನಾದ್ರೂ ಭಾವಿಸ್ತಾ, ಇಲ್ಲಿ ಹಲವಾರು ಚಿತ್ರಗಳನ್ನ ಕೊಟ್ಟಿದ್ದಾರೆ, ಬಹಳ ಚೆನ್ನಾಗಿದೆ. ಇಲ್ಲಿ ಕೆಲವು ಚಿತ್ರಗಳನ್ನ ತೋರಿಸ್ತೀನಿ ನೋಡಿ. ಇಲ್ಲಿ ಕರಡು ಸಮಿತಿಯ ಸದಸ್ಯರ ಚಿತ್ರವನ್ನ ಕೊಟ್ಟಿದ್ದಾರೆ ಅಂಬೇಡ್ಕರ್ ಅವರೊಂದಿಗೆ. ಈ ಚಿತ್ರ ಇದೆ, ತುಂಬಾ ಚೆನ್ನಾಗಿದೆ ಇದು. ಅದರ ಜೊತೆಗೆ ಇಲ್ಲಿ ಸಹಿ ಮಾಡಿರ್ತಕ್ಕಂಥದ್ದು ಸಂವಿಧಾನದ ಅಂಗೀಕೃತ ಇದ್ರ ಮೇಲೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಇವರೆಲ್ಲ ಸಹಿ ಮಾಡಿರ್ತಕ್ಕಂಥದ್ದು ಇದೆ. ಇನ್ನ ಸಂವಿಧಾನ ಓದು ಪುಸ್ತಕ, ಕರಡು ರಚನಾ ಪುಸ್ತಕವನ್ನ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಸಲ್ಲಿಸಿದಂಥದ್ದು ಡಾಕ್ಟರ್ ಅಂಬೇಡ್ಕರ್ ಅವರ ಇದನ್ನು ಕೊಟ್ಟಿದ್ದಾರೆ. ಆಮೇಲೆ ಮಹಿಳಾ ಸದಸ್ಯರುಗಳು ಸಹ ಇದ್ರಕ್ಕೆ ಒಂದು ಫೋಟೋವನ್ನ ಹಾಕಿದ್ದಾರೆ. ಇದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಿ ಭಾರತ ಸಂವಿಧಾನದ ಪೀಠಿಕೆ ಇದೆ. ಹೀಗೆ ಆಮೇಲೆ ಇನ್ನೊಂದು ನಾನು ಹೇಳಿದ್ರೆ ಬೇರೆ ಬೇರೆ ಸಂವಿಧಾನಗಳ ಪ್ರತಿಕೃತಿಗಳು ಕೊಟ್ಟಿದ್ದಾರೆ. ಬ್ರಿಟನ್ ಸಂವಿಧಾನ ಮ್ಯಾಗ್ನಾ ಕಾರ್ಟಾದ ಪ್ರತಿಕೃತಿ, ಪ್ರಜೆಗಳ ಹಕ್ಕುಗಳು ಮತ್ತು ಸ್ವಾತಂತ್ರ್ಯ ವಿವರಿಸುವ ಕೆನಡಾ ಸಂವಿಧಾನದ ಭಾಗ, ಅಮೆರಿಕ ಸಂವಿಧಾನದ ಮುಖಪುಟ ಕೊಟ್ಟಿದ್ದಾರೆ, ಫ್ರಾನ್ಸ್ ಸಂವಿಧಾನದ ಒಂದು ಪುಟ ಕೊಟ್ಟಿದ್ದಾರೆ, ಸೋವಿಯತ್ ರಷ್ಯಾ ಸಂವಿಧಾನದ ಮುಖಪುಟಗಳನ್ನು ಸಹ ಇಲ್ಲಿ ನೀಡಿದ್ದಾರೆ. ಸೊ ದಟ್ ಇದು ಸ್ಟೂಡೆಂಟ್ಸ್ ಇದನ್ನ ಓದಿದ್ರೆ ಪುಸ್ತಕ ನಿಜಕ್ಕೂ ಇನ್ಸ್ಪೈರ್ ಆಗುತ್ತೆ. ಅವರೊಂದಿಷ್ಟು ಮಾನವೀಯತೆಯನ್ನ, ಮನುಷ್ಯತ್ವವನ್ನ ಬೆಳೆಸ್ಕೊಂಡು ನಾವೆಲ್ಲರೂ ಸಹೋದರರಂತೆ ಬದಲಿಕೆ, ಸಹೋದರತ್ವ ಬಹಳ ಮುಖ್ಯ. ಇಲ್ಲದೆ ಹೋದ್ರೆ ನಾವು ಒಬ್ಬರನ್ನೊಬ್ಬರನ್ನ ಪ್ರೀತಿಸ್ಲಿಲ್ಲ. ನಾವೆಲ್ಲರೂ ಸಹ ಪ್ರೀತಿಯಿಂದ, ಗೌರವದಿಂದ, ಘನತೆಯಿಂದ ಬದುಕಬೇಕು ಅಂದ್ರೆ ನಮ್ಮ ಸಂವಿಧಾನವನ್ನ ಉಳಿಸ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಆಗ್ಬೇಕು ಅಂತ ನಾನು ಭಾವಿಸ್ತಾ, ನಿಜಕ್ಕೂ ಈ ಪುಸ್ತಕ ತುಂಬಾ ಚೆನ್ನಾಗಿದೆ. ಈ ತರ ಪುಸ್ತಕಗಳನ್ನ ನಮ್ಮ ಯುವ ವಿದ್ಯಾರ್ಥಿಗಳು ಓದಿದ್ರೆ ಸ್ವಲ್ಪ ಮಟ್ಟಿನ ಬದಲಾವಣೆಯಾಗಿ ಅವರು ತಿಳ್ಕೊಂಡಿರ್ತಕ್ಕಂಥ ಕೆಲವು ಸಲ ತಪ್ಪು ಕಲ್ಪನೆಗಳು ನಮಗೂ ಆಗಿರುತ್ತೆ. ಅದನ್ನ ಸರಿಯಾಗಿ ಇತಿಹಾಸವನ್ನ, ದೇಶದ ಇತಿಹಾಸವನ್ನ, ಜನರ ಇತಿಹಾಸವನ್ನ, ಭಾಷೆ, ಸಂಸ್ಕೃತಿ, ಧರ್ಮ, ಆಚರಣೆ ಇದ್ರ ಬಗ್ಗೆ ನಾವು ತಿಳ್ಕೊಂಡಾಗ ನಾವು ಸಂವಿಧಾನದ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ಅಂತ ಹೇಳ್ತೀವಿ. ಈಗ ಯಾಕೆಂದ್ರೆ ಹ್ಯುಮ್ಯಾನಿಟೀಸ್ ವಿದ್ಯಾರ್ಥಿಗಳಿಗೆ ಅಲ್ಲಿ ಸಂವಿಧಾನ ಬಂದಿರುತ್ತೆ. ಇತ್ತೀಚೆಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೂ ಒಂದು ಸಂವಿಧಾನದ ಒಂದು ಪೇಪರ್ ಅನ್ನ ಇಟ್ಟಿದ್ದಾರೆ. ಅಲ್ಲೇನ್ ಪಾಠ ಮಾಡಲ್ಲ, ಅವರೇನೋ ಒಂದಿಷ್ಟು ಓದಿ ಬರೀತಾರೆ ಮಕ್ಕಳು. ಮೆಡಿಕಲ್ ಸ್ಟೂಡೆಂಟ್ಸ್ಗೂ ಸಂವಿಧಾನ ಓದು ಅಂತ ಹೇಳ್ತಾರೆ. ಆದ್ರೆ ನಿಜಕ್ಕೂ ಆ ಸಂವಿಧಾನವನ್ನ ಅರ್ಥೈಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಸರ್ಕಾರಗಳು ಮತ್ತು ನಾವೆಲ್ಲರೂ ಕೂಡಿ ಮಾಡೋಣ. ಈ ಸಂವಿಧಾನ ಓದು ಅಭಿಯಾನ ಇಡೀ ದೇಶದಾದ್ಯಂತ ನಡೀತಾ ಇದೆ. ನಿಜಕ್ಕೂ ನಾಗಮೋಹನ್ ದಾಸ್ ಅವರು ವಿಶ್ರಾಂತ ನ್ಯಾಯಾಧೀಶರಾಗಿ ಹಲವಾರು ಈ ತರ ಕಾರ್ಯಕ್ರಮಗಳಲ್ಲಿ ತೊಡಗಿದ್ದಾರೆ. ಅವರು ತುಂಬಾ ಅಧ್ಯಯನಶೀಲರು, ಒಳ್ಳೆಯ ವಿದ್ವಾಂಸರು, ಕಾನೂನಿನ ಪರಿಜ್ಞಾನ ಇದೆ. ಅವರು ಕೇವಲ 10 ವರ್ಷಗಳಲ್ಲಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ 10 ವರ್ಷಗಳಲ್ಲಿ 40,000 ತೀರ್ಪುಗಳನ್ನ ನೀಡಿದ್ದಾರೆ. ಅಂದ್ರೆ ಅವರ ಪರಿಶ್ರಮ ನಿಜಕ್ಕೂ ಮೆಚ್ಚಬೇಕು ಅಂತ ನಾನಾದ್ರೂ ಭಾವಿಸ್ತಾ, ನೀವು ಈ ನನ್ನ ಮಾತುಗಳನ್ನ ಈ ಸಂವಿಧಾನ ಓದು ಪುಸ್ತಕದ ಈ ಕಿರು ಹೊತ್ತಿಗೆಯ ಪರಿಚಯ ಮಾಡಿಕೊಳ್ಳಲಿಕ್ಕೆ ನೀವೆಲ್ಲರೂ ಅತ್ಯಂತ ಶಾಂತ ರೀತಿಯಿಂದ, ಸಾವಧಾನದಿಂದ, ಶಿಸ್ತುಬದ್ಧವಾಗಿ ಕುಳಿತು ನನ್ನ ಮಾತುಗಳನ್ನ ಆಲಿಸಿಕೊಂಡದಕ್ಕಾಗಿ ನಿಮಗೆಲ್ಲರಿಗೂ ಸಹ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತಿದ್ದೀನಿ. ಜೈ ಹಿಂದ್, ಜೈ ಜಗತ್, ಜೈ ಸಂವಿಧಾನ. ಜನವರಿ ತಿಂಗಳಾಗಿದ್ರಿಂದ ಈ ತಿಂಗಳ ವಿಶೇಷ ಪುಸ್ತಕ ಸಂವಿಧಾನ ಓದು. ನವೀನ್ ಸರ್ ನಾನು ಮಾತಾಡ್ಕೊಂಡಿದ್ವು ಈ ತಿಂಗಳು ಆಲ್ಮೋಸ್ಟ್ ಎಲ್ಲ ಸರ್ಕಾರಿ ಸಂಸ್ಥೆಗಳನ್ನ ಕನೆಕ್ಟ್ ಮಾಡಬೇಕು ಅಂತ. ಗೊತ್ತಿರ್ಲಿಲ್ಲ ಯಾವ ಪುಸ್ತಕ ಸೆಲೆಕ್ಟ್ ಮಾಡ್ತಾರೆ ಸರ್ ಅಂತ ಗೊತ್ತಿರ್ಲಿಲ್ಲ ನಮ್ಗೆ. ಆಕ್ಚುಲಿ ಮೊದಲೇ ನಾವು ಡಿಸೈಡ್ ಮಾಡಿದ್ವು ಈ ಸತಿ ಎಲ್ಲಾ ಸರ್ಕಾರಿ ಸಂಸ್ಥೆಗಳಿಗೆ ವಿಸಿಟ್ ಮಾಡ್ಬೇಕು, ಇನ್ವಿಟೇಷನ್ ಕೊಡ್ಬೇಕು ಅಂತ. ನಮ್ಮ ಅದೃಷ್ಟನೋ ಅಥವಾ ನಮ್ಮ ಅದು ಕಾಕತಾಳಿಯನೋ ಗೊತ್ತಿಲ್ಲ, ಸರ್ ಪುಸ್ತಕನ ಕಳಿಸಿದಾಗ ನನಗೆ ಆಶ್ಚರ್ಯ ಆಯ್ತು. ಸೊ ನಾವ್ ಅಂದ್ಕೊಂಡಿದ್ದಂತ ಮಾತುಗಳು ಇವ್ರಿಗೆ ಯಾವ ಮುಖಾಂತರ ತಲುಪ್ತೋ ಗೊತ್ತಿಲ್ಲ,
ಅವರು ಸಂವಿಧಾನದ ಬಗ್ಗೆನೇ ಪುಸ್ತಕನ ಸೆಲೆಕ್ಟ್ ಮಾಡ್ಕೊಂಡು ಇವತ್ತು ಪ್ರಸ್ತುತಪಡಿಸಿದ್ದಾರೆ ನಿಮ್ ಮುಂದೆ. ಇದು ನಮ್ಮ ನಿಮ್ಮೆಲ್ಲರ ಒಂದು ಹೊಣೆ ಕೂಡ. ಸಂವಿಧಾನ ಅನ್ನೋದು ನಿಮ್ಮೆಲ್ಲರ ಜೀವನನ ರೂಪಿಸೋದಕ್ಕೆ ಅಥವಾ ಸುಗಮವಾಗಿ ನಾವು ಜೀವನನ ಸಾಗಿಸೋದಿಕ್ಕೆ ನಮಗೆ ಒಂದು ಅತ್ಯುನ್ನತ ಮಟ್ಟದ ದಾರಿನ ಮಾಡ್ಕೊಟ್ಟಿದೆ. ಇವತ್ತಿಗೂ ಕೂಡ ಇಂದು ಕೂಡ ನಾವು ನಡೀತಾನೆ ಇದೀವಿ. ಆ ಒಂದು ಸಂವಿಧಾನ ಇರೋದ್ರಿಂದಲೇ ನಾನು ಈ ಸ್ಟೇಜ್ ನಲ್ಲಿ ನಿಂತ್ಕೊಂಡು ಮಾತಾಡಕ್ ಸಾಧ್ಯ ಆಗ್ತಿರೋದು. ಸೊ ಆ ಸಂವಿಧಾನನ ನಾವು ಉಳಿಸೋದು ಬೇಡ, ಯಾಕೆಂದ್ರೆ ಅದು ನಮ್ಮನ್ನು ಉಳಿಸ್ಕೊಂಡ್ ಬಂದಿದೆ. ಸೊ ಆ ಉಳಿಸೋದು ಜೊತೆಗೆ ಅದ್ರ ಜೊತೆಗೆ ನಾವು ನಡ್ಕೊಂಡು ಹೋದ್ರೆ ಸಾಕು. ಅದ್ರಲ್ಲಿರೋ ಆಶಯಗಳನ್ನ, ಅದ್ರಲ್ಲಿರುವಂತ ತತ್ವಗಳನ್ನ ಪಾಲಿಸ್ಕೊಂಡು ಹೋದ್ರೆ ಸಾಕು, ಅದು ತಾನಾಗೆ ಉಳಿಯುತ್ತೆ. ಇನ್ಯಾರು ಉಳಿಸೋ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವ. ಸೊ ನಾವು ಅದ್ರ ಜೊತೆಗೆ ಹೋಗ್ಬೇಕಷ್ಟೇ. ನಾವು ಅದನ್ನೇನ್ ಸಪರೇಟ್ ಆಗಿ ಎತ್ತಿಡೋದು ಬೇಡ, ಯಾಕಂದ್ರೆ ನಾವು ಅದರ ಒಂದು ಭಾಗ ಆಗಿರೋದ್ರಿಂದ. ಸೊ ನಾವು ಅದ್ರ ಜೊತೆ ಹೋದ್ರೆ ಸಾಕು, ಅದು ನಮ್ಮನ್ನ ಈಸಿಯಾಗಿ ಕ್ಯಾರಿ ಮಾಡ್ಕೊಂಡು ಹೋಗುತ್ತೆ. ಸೊ ನಮ್ಮನ್ನ ಈಸಿಯಾಗಿ ಜೀವನದಲ್ಲಿ ಮುಂದುವರ್ಸ್ಕೊಂಡು ಹೋಗುತ್ತೆ. ಇಷ್ಟು ಈ ಕಾರ್ಯಕ್ರಮದಲ್ಲಿ ಒಂದು ಗಂಟೆಗಳ ಕಾಲ ಪುಸ್ತಕವನ್ನ ಸಂಕ್ಷಿಪ್ತವಾಗಿ ವಿವರಿಸಿ ಎಲ್ಲಾ ವಿಚಾರಗಳನ್ನ ತಿಳಿಸಿದ್ದಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ಧನ್ಯವಾದಗಳು ಸರ್. ಪ್ರತಿ ತಿಂಗಳು ಈ ಕಾರ್ಯಕ್ರಮ 6:30ಕ್ಕೆ ಎಕ್ಸಾಕ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಯಾವುದೇ ವಿಳಂಬ ಆಗದಲೆ ಈ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಹಾಗಾಗಿ ತಾವೆಲ್ಲರೂ ಪ್ರತಿ ತಿಂಗಳು ಸಮಯಕ್ಕೆ 6:30ಕ್ಕೆ ಕರೆಕ್ಟ್ ಆಗಿ ನಾವು ಬಂದ್ರೆ ಕಾರ್ಯಕ್ರಮ ಖಂಡಿತವಾಗಿ ಯಶಸ್ವಿ ಆಗುತ್ತೆ. 5 ನಿಮಿಷ ಮುಂಚಿತವಾಗಿ ಬಂದ್ರೆ ತುಂಬಾ ಒಳ್ಳೇದು. ಸೊ ನಾವು ಕಾರ್ಯಕ್ರಮನ 6:30ಕ್ಕೆ ಕರೆಕ್ಟ್ ಆಗಿ ಪ್ರಾರಂಭ ಮಾಡ್ತೀವಿ. ಪುಸ್ತಕನ ಪರಿಚಯ ಮಾಡಿಸೋದಿಕ್ಕೆ ಇನಿಶಿಯೇಟ್ ಮಾಡ್ತೀವಿ. ಅದು 10 ಜನ ಬಂದಿರ್ಲಿ, 15 ಜನ ಬಂದಿರ್ಲಿ, 20 ಜನ ಬಂದಿರ್ಲಿ. ಸೊ ಈ ಕಾರ್ಯಕ್ರಮ ಪ್ರತಿ ತಿಂಗಳು 6:30ಕ್ಕೆ ಪ್ರಾರಂಭ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಕಾಫಿ ವ್ಯವಸ್ಥೆ ಇದೆ, ದಯಮಾಡಿ. ಸರ್, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ನೀವು ನನಗೆ ಆ ಪುಸ್ತಕ ಹಾ ಸರ್, ಇನ್ನು ಯಾರಾದ್ರೂ ಪುಸ್ತಕ ಪರಿಚಯ ಮಾಡುವಂತ ಆಸಕ್ತಿ ಇರೋರು ದಯಮಾಡಿ ನಮ್ಗೆ ಒಂದು ಹೆಸರುಗಳನ್ನ ಕೊಟ್ರೆ ನಾವು ಯಾವ ತಿಂಗಳುಗಳಲ್ಲಿ ಅದು ನೀವು ಮಾಡಕ್ ಸಾಧ್ಯ ಆಗುತ್ತೆ, ಯಾವ ಪುಸ್ತಕನ ಮಾಡ್ಬೋದು ಅನ್ನೋದು ನಾವು ಬರ್ಕೊಂಡಿರ್ತೀವಿ. ಅವತ್ತು ನಾವು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ದಯಮಾಡಿ ಆಸಕ್ತಿ ಇರೋರು ಹೆಸರನ್ನ ಬರ್ಸ್ಕೊಡಿ.